ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಮಂತ್ರ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಆರಂಭಿಕ. ನಮಾಮಿ. ಓಂ ನಮಃ ಶಿವಾಯ. ನಾವು ರುದ್ರ ನಮಕದ ಮುಂದುವರಿದ ಭಾಗದ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಮುಂದೆ ಯಾವ ರೀತಿಯಾಗಿ ಪರಮೇಶ್ವರನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇವೆ. ಈಗ ವಿರೂಪೇಭ್ಯೋ ವಿಶ್ವರೂಪೇಭ್ಯಶ್ಚವೋ ಮಹದ್ಭ್ಯ ಕ್ಷುಲ್ಲಕೇಭ್ಯಶ್ಚ ರತಿಭ್ಯೋ ರಥೇಭ್ಯಶ್ಚ ರಥೇಭ್ಯೋ ರಥಪತಿಭ್ಯಶ್ಚ, ಹೀಗೆ ಬಹಳಷ್ಟು ಏನಾಗುತ್ತೆ ನಾಮಗಳು ಬರ್ತಿದೆ ಇಲ್ಲಿ. ಹಾಗಾದ್ರೆ ಆ ನಾಮಗಳ ಸ್ವಾರಸ್ಯವೇನು? ವಿರೂಪ ವಿಶ್ವರೂಪ, ರತಿ ರಥ. ಹಾಗಾದ್ರೆ ಏನು ಅಂದ್ರೆ, ವಿರೂಪ ಅಂದಿದ ತಕ್ಷಣ ಎಲ್ರಿಗೂ ಕೂಡ ಅದ್ರ ಅರ್ಥ ಗೊತ್ತು. ವಿಕಾರವಾದ ರೂಪವುಳ್ಳವರನ್ನ ವಿರೂಪರು ಅಂತ ಕರಿತೀವಿ. ಯಾಕೆ ಈ ತರವಾಗಿ ಕರೀತಾ ಇದ್ದಾರೆ ಇಲ್ಲಿ ಅಂದ್ರೆ, ಲೋಕದಲ್ಲಿ ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತೀವಿ. ಎಲ್ರು ಒಂದೇ ರೀತಿ ಇರಕ್ಕಾಗತ್ತಾ? ಸಾಧ್ಯನಾ ಅದು? ಈಗ ಕುರೂಪಿಗಳನ್ನ ಕಂಡ್ರೆ ಸ್ವಲ್ಪ ಮುಖ ಸಣ್ಣದಾಗತ್ತೆ, ಸ್ವಲ್ಪ ಕೊಳಕು ಮೈಯವ್ರನ್ನ ನೋಡಿದ್ರು ಕೂಡ ಮುಖ ಸಣ್ಣದಾಗತ್ತೆ. ಬಹಳ ಸುಂದರವಾಗಿದ್ರೆ ಮುಖ ಅರಳುತ್ತೆ. ಕೆಲವೊಬ್ರು ಹಾಸ್ಯ ಮಾಡ್ತಾರೆ. ಎಲ್ಲ ಆದ್ಮೇಲೆ ಒಂದ್ ಮಾತನ್ನ ಹೇಳ್ತೀವಿ, ದೇವ್ರು ಕೊಟ್ಟಿರೋ ರೂಪವನ್ನ ನಾವ್ ಎಷ್ಟೇ ತಿದ್ದಿ ತೀಡ್ಕೊಂಡ್ರು ಅಲಂಕರಿಸಿಕೊಂಡ್ರು ಕೂಡ ಬದಲಾಗೋದಿಲ್ಲ ಅಂತ. ಅಲ್ಲಿ ನಾರದರು ಲೋಕ ಸಂಚಾರ ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಭೂಲೋಕದಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಬ್ಬ ಬಹಳ ಸುರದ್ರೂಪಿ ಒಬ್ಬ ಯುವಕ ಇರ್ತಾನೆ. ಅವನಿಗೆ ತನ್ನ ಅಂದದ ಮೇಲೆ ಸ್ವಲ್ಪ ಗರ್ವ. ನಾನು ಮದುವೆ ಆದ್ರೆ ನನಗಿಂತ ಅನುರೂಪಳಾದಂತಹ ಉತ್ತಮವಾದ ಸ್ತ್ರೀಯನ್ನು ನಾನು ಮದುವೆ ಆಗ್ತೇನೆ. ನಮ್ಮಿಬ್ಬರ ಜೋಡಿ ಹೇಗಿರ್ಬೇಕು ಅಂದ್ರೆ ಶಿವ ಪಾರ್ವತಿಯರನ್ನೂ ಮೀರಿಸ್ಬೇಕು ಅಂತ ಅನ್ಕೊಂಡಿದ್ದ. ಈ ವಿಚಾರವಾಗಿ ನಾರದರು ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಯುವಕನ ಹತ್ರ ಬರ್ತಾ ಇದ್ದಾರೆ. ವೇಷ ಬದಲಾಯಿಸ್ಕೊಂಡು ಒಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ಬರ್ತಾ ಇದ್ದಾರೆ. ಈ ಕೈಲಾಸದಲ್ಲಿದ್ದಂತಹ ಶಿವ ಪಾರ್ವತಿಯರನ್ನು ನೋಡ್ತಾ ಇದ್ದಾರೆ. ಶಿವ ಪಾರ್ವತಿಯರನ್ನು ಮೀರಿಸಿದ್ದಂತಹ ಒಂದು ಜೋಡಿ ನಮ್ಮದಾಗ್ಬೇಕು. ನಾನು ಇಷ್ಟು ಸುಂದರವಾಗಿದ್ದೀನಿ, ನನಗಿಂತ ಸುಂದರವಾಗಿರ್ತಕ್ಕಂಥ ಸ್ತ್ರೀ ಬೇಕು ಅಂತ ನೋಡ್ತಾ ಇದ್ದ. ಆದ್ರೆ ಯಾವ ಸ್ತ್ರೀಯನ್ನೂ ಕೂಡ ಒಪ್ತಾ ಇರ್ಲಿಲ್ಲ. ನೋಡಿದಂತಹ ಎಲ್ಲ ಸ್ತ್ರೀಯರಲ್ಲೂ ಏನೋ ಒಂದು ರೀತಿಯಾದಂತಹ ಒಂದು ನೆಪ ಹೇಳ್ತಾ ಇದ್ದ. ಕಣ್ಣು ಸರಿ ಇಲ್ಲ, ಕಾಲ್ ಸರಿ ಇಲ್ಲ, ಮೂಗ್ ಸರಿ ಇಲ್ಲ, ತುಟಿ ಸರಿ ಇಲ್ಲ, ಕಿವಿ ಸರಿ ಇಲ್ಲ, ಕೂದ್ಲು ಉದ್ದಕ್ಕಿಲ್ಲ, ಹೀಗೆ ಏನೇನೋ ಹೇಳ್ತಿದ್ದ. ನಾರದ್ರು ಬಂದ್ರು. ಅಲ್ಲ, ನಮಸ್ಕಾರ, ನೀವು ಹೆಣ್ಣು ಹುಡುಕ್ತಿದ್ದೀರಂತೆ, ನಿಮಗೊಬ್ಬ ಅತ್ಯುತ್ತಮವಾದಂತಹ ಸ್ತ್ರೀಯನ್ನ ನಾನು ನೋಡಿದ್ದೀನಿ, ಹಾಗಾಗಿ ಆ ವಿಚಾರವನ್ನ ತಿಳಿಸ್ಲಿಕ್ಕೋಸ್ಕರ ಬಂತೆ. ಯುವಕ ಬಹಳ ಸಂತೋಷ ಆಯ್ತು. ಏನು, ಬಹಳ ಸುಂದರವಾಗಿರ್ತಕ್ಕಂಥ ಅನುರೂಪಳಾದಂತಹ ಒಬ್ಬ ಸ್ತ್ರೀ ಕುವರಿಯನ್ನ ನೀವು ನೋಡಿದ್ದೀರಾ ಬ್ರಾಹ್ಮಣರೇ? ಹೌದಾ? ಹಾಗಾದ್ರೆ ಈಗ್ಲೇ ಹೋಗಿ ನೋಡಿ ಮದುವೆ ಕಾರ್ಯವನ್ನು ಕೂಡ ಮಾಡ್ಕೊಂಡ್ ಬರೋಣ ಅಂತ ಹೇಳಿದ್ರು ಬ್ರಾಹ್ಮಣ ವೇಷಧಾರಿಯಾದ ನಾರದರ ಬಳಿ ಹತ್ರ. ಆಗ ನಾರದರು ಆತನನ್ನು ಉಪಾಯ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಾಡಲ್ಲಿ ಒಂದು ಭವ್ಯವಾದಂತಹ ಒಂದು ಗೃಹದಲ್ಲಿ ಅತ್ಯಂತ ರೂಪವತಿಯಾದಂತಹ ಒಂದು ಹೆಣ್ಣು. ನೋಡಿದ ತಕ್ಷಣ ಬಹಳ ಸಂತೋಷ ಆಯ್ತು ಯುವಕನಿಗೆ. ಆಹಾ, ದೇವಲೋಕದ ಅಪ್ಸರೆಯನ್ನೂ ಮೀರಿಸ್ತಕ್ಕಂಥ ಸೌಂದರ್ಯ ಈಕೆಯಲ್ಲಿ ಇದೆಯಲ್ಲ, ಈಕೆಯೇ ನನಗೆ ಉತ್ತಮವಾದ ಸ್ತ್ರೀ ಅಂತ ಆಕೆಯನ್ನ ಮದುವೆ ಮಾಡಿಕೊಂಡು ತನ್ನ ಊರಿಗೆ ಕರ್ಕೊಂಡು ಬರ್ತಾ ಇದ್ದಾನೆ. ದಾರಿ ಮಧ್ಯ ಹೀಗೆ ಬರ್ಬೇಕಾದ್ರೆ ಏನಾಗ್ತಾ ಇದೆ, ಬರ್ತಾ 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 ಸುಸ್ತಾಯ್ತು. ನೀರನ್ನ ಕೇಳಿದ್ಲು. ನೀರನ್ನ ತರ್ಲಿಕ್ಕೆ ಹೋಗ್ತಾನೆ. ಆ ನೀರನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ಜಾರಿ ಕೆಳಗಡೆ ಬಿದ್ದೋಗ್ತಾನೆ. ಆ ಜಾರಿ ಕೆಳಗಡೆ ಬಿದ್ದಾಗ ಏನಾಗತ್ತೆ ಅಂದ್ರೆ, ಸ್ವಲ್ಪ ಹಣೆಯಲ್ಲಿ ರಕ್ತ ಬಂತು. ಹಾಗೋ ಹೀಗೋ ಮಾಡ್ಕೊಂಡು ಬಂದ.
ಅವಳು ಕೇಳಿದ್ಲು, ಏನಾಯ್ತು ಸ್ವಾಮಿ, ಹೀಗೆ ಬಿದ್ದೋಯ್ತು, ಹಣೆಯಲ್ಲಿ ರಕ್ತ ಬಂತು. ಸರಿ, ಸ್ವಲ್ಪ ಮುಂದೆ ಹೋದ್ರು, ಈಕೆ ಬಿದ್ದೋದ್ಲು. ಈಕೆ ಬಿದ್ದಾಗ ಏನಾಯ್ತು, ಬಾಯಲ್ಲಿರ್ತಕ್ಕಂಥ 4 ಹಲ್ಲು ಉದ್ರೋಯ್ತು. ಎದ್ಲು, ನೋಡ್ತಾನೆ, ಅವಳು ನಗ್ತಾ ಇದ್ರೆ ಹಲ್ಲಿಲ್ಲ, ಬಹಳ ಕುರೂಪವಾಗಿ ಕಾಣಿಸ್ತಾ ಇದ್ದಾಳೆ. ಅವ್ನ್ ಬೇಸರ ಆಗೋಯ್ತು, ಇದೇನಪ್ಪ, ನಾನು ಉತ್ತಮ ಸ್ತ್ರೀ ಬೇಕು ಅಂತ ಮದ್ವೆ ಆದೆ, ಹೀಗಾಗೋಯ್ತಲ್ಲ, ಏನು ಮಾಡಕ್ಕಾಗಲ್ಲ. ವೈದ್ಯರ ಹತ್ರ ತೋರಿಸಿ ಪಂಡಿತರ ಹತ್ರ ಇವಳಿಗೆ ಏನಾದ್ರು ಒಂದ್ ಸರಿ ಮಾಡ್ಬೇಕು ಅಂತ ಮುಂದಕ್ಕೆ ಹೋಗ್ತಾ ಇದ್ದ ಇವನ್ ಮತ್ತೆ ಎಡವಿ ಬಿದ್ದು ಇವನ ಬಾಯಿಲಿ ಇರ್ತಕ್ಕಂಥ ಹಲ್ಲುಗಳು ಉದ್ರೋಯ್ತು. ಇವನಿಗೂ ನಾಚಿಕೆ ಆಯ್ತು. ಸರಿ ಅಂತ ಹಾಗೆ ಹೋಗಿ ಅಲ್ಲೊಂದು ಕೊಳ, ಬಹಳ ಬಿಸ್ಲಿತ್ತು, ಸ್ನಾನ ಮಾಡ್ಕೊಳ್ಬೇಕು ಅಂತ ಇಬ್ರು ಸ್ನಾನ ಮಾಡ್ಕೊಂಡು ಹೊರ್ಗಡೆ ಬರ್ತಾ ಇದ್ದಾರೆ. ಆ ನೀರಿನಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳ ಪ್ರಭಾವದಿಂದ ದೇಹದಲ್ಲೆಲ್ಲ ಗುಳ್ಳೆಗಳಾಗೋಯ್ತು. ಒಬ್ಬರನ್ನೊಬ್ಬರು ನೋಡ್ಕೊಳಕ್ ಆಗ್ತಾ ಇಲ್ಲ. ರಾಕ್ಷಸರ ಕುರೂಪತ್ವ ಬಂದ್ಬಿಡ್ತು, ವಿಕಾರವಾದ ರೂಪ ಬಂದ್ಬಿಡ್ತು. ಅದೇ ರೂಪದಲ್ಲಿ ಹೋಗ್ತಾ ಇದ್ರೆ ಇಡೀ ಊರಿನ ಜನ ಅವರನ್ನ ನೋಡಿ ಅಸಹ್ಯ ಪಡ್ತಾ ಇದ್ದಾರೆ. ಅವರನ್ನ ಗುರುತು ಹಿಡಿತಾ ಇಲ್ಲ, ಯಾರೋ ಹುಚ್ಚರು ಬಂದಿದ್ದಾರೆ ಅಂತ ಕಲ್ಲಲ್ಲಿ ಹೊಡಿತಾ ಇದ್ದಾರೆ. ಅವರೆಲ್ಲರಿಂದ ತಪ್ಪಿಸ್ಕೊಂಡು ಅವರಿಬ್ರು ಏನ್ ಮಾಡಿದ್ರು, ಎಲ್ಲೋ ಒಂದು ಮರದ ಕೆಳಗಡೆ ಬಂದ್ರು. ಒಂದು ದರ್ಪಣ, ಆ ದರ್ಪಣದಲ್ಲಿ ತಮ್ಮನ್ನ ತಾವು ನೋಡ್ಕೊಳ್ತಾ ಇದ್ದಾರೆ. ಆತನಿಗೆ ಬಹಳವಾಗಿ ಅಸಹ್ಯ ಆಗೋಯ್ತು ತನ್ನ ದೇಹದ ಮೇಲೆ, ತನ್ನ ರೂಪದ ಮೇಲೆ. ಆಗ ದೇವ್ರಿಗೆ ಹೇಳ್ತಾ ಇದ್ದಾರೆ, ನಾನು ಏನ್ ಪಾಪ ಮಾಡಿದ್ದೆ ಅಂತ ನನ್ಗಿಂತಹ ಸ್ಥಿತಿಯನ್ನ ಕೊಟ್ಟೆ ಭಗವಂತ ಅಂತ. ಆಗ ನಾರದರು ಪ್ರತ್ಯಕ್ಷ ಆಗಿ ಹೇಳ್ತಾರಂತೆ, ಯುವಕ, ನಿನ್ನ ಬಹಳ ಅಂಧಕಾರ, ಗರ್ವಿ ಅಂತ ಅನ್ಕೊಂಡೆ, ಅದರಂತೆ ಅನುರೂಪಳಾದಂತ ಹೆಂಡತಿ ಬೇಕು ಅಂತ ಕೇಳ್ಕೊಂಡೆ, ಹಾಗೇ ಕೂಡ ಮದುವೆ ಆದೆ. ಆದ್ರೆ ಎಲ್ಲವೂ ಕೂಡ ಇದ್ದ ಹಾಗೆ ಇರುತ್ತೆ ಅನ್ನೋದು ಸತ್ಯ ಅಲ್ಲ. ನೀನೇ ಇಲ್ಲಿ ಮಿಥ್ಯ ಅಂದ್ಮೇಲೆ ನಿನ್ನ ಯೌವನ, ನಿನ್ನ ಅಂಧ ಯಾವತ್ತೂ ನಿನಗೆ ಶಾಶ್ವತವಾಗಿ ಉಳಿಯಲ್ಲ. ಶಿವಪಾರ್ವತಿಯನ್ನು ಮೀರಿದಂತಹ ಜೋಡಿ ನಂದಾಗ್ಬೇಕು ಅಂತ ಬಯಸ್ತಾ ಇದ್ಯಾ, ಹಾಗಾದ್ರೆ ಅದಾಗ್ಲಿಕ್ಕೆ ಸಾಧ್ಯನಾ ಅಂತ. ಆಗ ಯುವಕನ ಗರ್ವ ಇಳ್ದೋಗುತ್ತೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಇದ್ದಾಗೆ ನಾಳೆ ಇರ್ತೀವಿ ಅಂತ ಏನು ಹೇಳಕ್ ಆಗಲ್ಲ. ಎಷ್ಟೇ ಅಂದ ಇದ್ರು, ಎಷ್ಟೇ ಸೌಂದರ್ಯ ಇದ್ರೂ ಕೂಡ, ಎಷ್ಟೇ ಬಣ್ಣ ಇದ್ರೂ ಕೂಡ ಅದೆಲ್ಲವೂ ಕೂಡ ಬಿಟ್ಟು ಹೋಗುವಂಥದ್ದು. ಹಾಗಾಗಿ ಆತ್ಮಾಭಿಮಾನ ಇರ್ಬೇಕೇ ಹೊರತು ದೇಹಾಭಿಮಾನ ಇರಬಾರ್ದು. ದೇಹವನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು, ರಕ್ಷಣೆ ಮಾಡ್ಕೊಳ್ಬೇಕು, ಆರೋಗ್ಯದ ಕಾಳಜಿ ಮಾಡ್ಬೇಕು. ಆದ್ರೆ ಅತೀವವಾದ ದೇಹಾಭಿಮಾನ ಯಾರಿಗಿರುತ್ತೋ ಅವ್ರಿಗೆ ದೇಹದಲ್ಲಿ ಅನೇಕವಾದಂತಹ ನ್ಯೂನತೆಗಳು ಉಂಟಾಗ್ತಾ ಇರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ದೇವರು ಕೊಟ್ಟಂತಹ ರೂಪ, ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಯಿಸ್ಕೊಂಡ್ರು ಕೂಡ, ಲಕ್ಷಾಂತರ ರೂಪಾಯಿ ಕೊಟ್ಟು ಹೇಗ್ ಬೇಕೋ ಆಗ ಬದಲಾವಣೆ ಮಾಡ್ಕೊಂಡ್ರು ಕೂಡ ಅದು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ನೀವು ಭೂಮಿಯ ಮೇಲೆ ದೇಹದೊಳಗೆ ಆತ್ಮ ಬೆರೆತಿರುತ್ತೋ ಅಲ್ಲಿ ತನಕ ನಿಮಗೆ ಬೆಲೆ. ಅದು ಬಿಟ್ಟು ಹೋದ್ಮೇಲೆ ನೀವೆಷ್ಟೇ ಸುಂದರವಾಗಿದ್ರು, ಅದೆಷ್ಟೇ ಅತೀವ ಸೌಂದರ್ಯವತಿಯಾಗಿದ್ರು ಕೂಡ ನಿಮ್ಮನ್ನ ಒಂದು ಕ್ಷಣ ಈ ಭೂಮಿ ಮೇಲೆ ಇಟ್ಕೊಳ್ಳಲ್ಲ. ಉರಿಯುವ ಚಿತೆಗೋ ಮಣ್ಣಿನ ಒಳಗಡೆ ಹಾಕಿ ನಿಮ್ಮನ್ನ ಮುಚ್ಚುತ್ತಾರೆ ಅನ್ನೋದು ಸಾರ್ವಕಾಲಿಕ ಸತ್ಯ. ಯಾಕೆ ಮಾತು ಹೇಳ್ದೆ ಅಂದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ ವಿರೂಪ ಅಂತ, ಅಂದ್ರೆ ವಿಕಾರವಾದ ರೂಪ. ಲೋಕದಲ್ಲಿ ಒಬ್ಬೊಬ್ರು ಇರ್ತಾರೆ, ಕುರೂಪಿಗಳು ಎಲ್ಲರೂ ಇರ್ತಾರೆ. ಆದ್ರೆ ಎಲ್ಲರನ್ನೂ ಕೂಡ ಪರಮೇಶ್ವರ ನೋಡ್ತಾ ಇರ್ತಾನಂತೆ. ಎಲ್ಲರಿಗೂ ಕೂಡ ಕೊಡಬೇಕಾದ ಸಮಯದಲ್ಲಿ ಉತ್ತಮವಾದ ಫಲವನ್ನ ಕೊಡ್ತಾ ಇರ್ತಾನೆ. ಹಾಗಾಗಿ ಪರಮೇಶ್ವರ ಪ್ರಮತಾದಿ ಗಣಗಳು ಯಾವ ರೂಪದಲ್ಲಿದ್ದಾರೆ? ವಿರೂಪರಾಗಿದ್ದಾರೆ. ಸತೀದೇವಿಯನ್ನ ಮದುವೆ ಮಾಡ್ಕೊಂಡು ಬಂದಾಗ ಪರಮೇಶ್ವರ, ಸತೀದೇವಿ ಎದುರೋಗಿದ್ಲು ತಾಯಿ. ಯಾಕಂದ್ರೆ ಒಬ್ಬೊಬ್ರು ವಿಚಿತ್ರವಾದ ರೂಪ, ಗಣಗಳು ಬಹಳವಾಗಿ ದೇಹದಿಂದ ದುರ್ಗಂಧ ಬರ್ತಾ ಇದೆ. ಪಾಪ ಸತೀದೇವಿಗೆ ಬಹಳ ಕಷ್ಟಪಟ್ಟು ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋ ತರ ಆಯ್ತಂತೆ, ಎಲ್ಲಿ? ಕೈಲಾಸದಲ್ಲಿ. ಹಾಗಾಗಿ ಆ ಶಿವನ ಸೇವೆ ಮಾಡ್ತಕ್ಕಂಥ ಅವನ ಪರಮ ಭಕ್ತರೇ ವಿರೂಪರಾಗಿರ್ಬೇಕಾದ್ರೆ ಭೂಲೋಕದಲ್ಲಿರ್ತಕ್ಕಂಥ ವಿರೂಪರನ್ನ ನಾವು ನೋಡಿ ಅಸಹ್ಯ ಪಡಬಾರ್ದು ಅನ್ನೋದು ನೆನಪಲ್ಲಿರ್ಲಿ. ಒಂದು ಬಾರಿ ರಾವಣ ಕೈಲಾಸದಲ್ಲಿ ಶಿವನನ್ನ ನೋಡ್ಬೇಕು ಅಂತ ಬಂದಾಗ ನಂದಿಯನ್ನ ನೋಡಿ, ಇದ್ಯಾವ್ದಿದು ಕಪಿಯ ಹಾಗಿದೆ ಅಂತ ಹಾಸ್ಯ ಮಾಡ್ದ.
ಆಗ ನಂದಿ ಶಾಪ ಕೊಟ್ಟ, ನಿನ್ನ ಊರೆಲ್ಲ ಕಪಿಯಿಂದಲೇ ಹಾಳಾಗೋಗ್ಲಿ ಅಂತ. ಒಂದೇ ಒಂದು ಹನುಮಂತ ಕಪಿ ರೂಪದಲ್ಲಿರ್ತಕ್ಕಂಥವನು ಲಂಕೆಯನ್ನ ಹಾಳು ಮಾಡ್ತಾನೆ. ಹೀಗೆ ಶಿವ ಭಕ್ತರನ್ನ ಅಣುಕಿಸೋರ್ಗೆ ಮಹಾ ಅಪರಾಧ. ಅವರನ್ನ ಅಣುಕಿಸಿ ಶಾಪಕ್ಕೆ ಗುರಿ ಆಗಬೇಕಾಗತ್ತೆ, ಪರಮೇಶ್ವರನ ಕೋಪಕ್ಕೆ ಗುರಿ ಆಗಬೇಕಾಗತ್ತೆ. ಹಾಗಾಗಿ ಇಲ್ಲಿ ವಿರೂಪರನ್ನೂ ಕೂಡ ಗೌರವಿಸ್ತಕ್ಕಂಥ ಪರಮೇಶ್ವರನಿಗೆ ನಮಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ವಿಶ್ವರೂಪ ಅಂತ ಕರೀತಾ ಇದ್ದಾರೆ. ಚಿತ್ರ ವಿಚಿತ್ರವಾದಂತಹ ರೂಪ. ಮನುಷ್ಯರನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಚಿತ್ರ ವಿಚಿತ್ರವಾದ ಕ್ರಿಮಿಕೀಟಗಳಿದೆ, ಹಕ್ಕಿ ಪಕ್ಷಿಗಳಿದೆ, ಯಕ್ಷ ರಾಕ್ಷಸ ನರಕಿಂಪುರುಷರ ಗಂಧರ್ವ ಅಪ್ಸರಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಇವರೆಲ್ಲರಿಗೂ ಕೂಡ ರೂಪ ಕೊಟ್ಟವರನ್ನ ನಾವು ವಿಶ್ವರೂಪ ಅಂತ ಕರಿತಾ ಇದ್ದೇವೆ. ಅಂತಹವನಿಗೆ ನಮಸ್ಕಾರ ಅಂತ ಮಾಡ್ತಾ ಇದ್ದೇವೆ. ದೇವತೆಗಳಿಗೆ ಅಡೆತಡೆನ? ಅವ್ರು ಹೇಗೆ ಏನ್ ಬೇಕಾದ್ರೂ ಮಾಡ್ತಕ್ಕಂಥವ್ರು. ಹಾಗಾಗಿ ಎಲ್ಲ ಕಡೆಗೆ ನಾವು ದೇವರನ್ನೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈಗ ಕ್ಷುಲ್ಲಕರಿದ್ದೀವಿ, ಸಾಮಾನ್ಯರಿದ್ದೀರಿ, ಸಿದ್ಧಿ ಮಾಡ್ಕೊಂಡಿರೋರಿದ್ದೀರಿ, ಹುಲ್ಕಡ್ಡಿಯ ರೀತಿ ಇರ್ತಕ್ಕಂಥವ್ರು, ಎಲ್ಲಾ ರೀತಿ ಜನರಿದ್ದೀವಿ. ಈ ಎಲ್ಲರಿಗೂ ಕೂಡ ಒಡೆಯ ಪರಮೇಶ್ವರ. ರತಿ, ಅರಥ, ರಥ, ರಥಪತಿಗಳು ಎಲ್ಲರಿಗೂ ನಮಸ್ಕಾರ ಅಂತ ಮಾಡಿದೀವಿ. ನೋಡಿ, ಈ ಕಾಲದಲ್ಲಿ ರತಿಗಳಿಲ್ದೇ ಇರ್ಬೋದು, ರಥ ಮಾಲೀಕರಿಲ್ದೇ ಇರ್ಬೋದು, ಆದ್ರೆ ಹಿಂದಿನ ಕಾಲದಲ್ಲಿ ಒಂದು ಸೇನೆ ಅಂತ ಇದ್ಮೇಲೆ ಇವರೆಲ್ಲರೂ ಕೂಡ ಇದ್ರು. ಆದ್ರೆ ಈಗ ರತಿಗಳು, ರಥಪತಿಗಳು ಅಂದ್ರೆ ನಾವು ಕಾರ್ ಇಟ್ಕೊಂಡಿರ್ತೇವೆ, ಬೇರೆ ರೀತಿಯ ವಾಹನವನ್ನ ಚಲಾಯಿಸ್ತಕ್ಕಂಥವ್ರು ರತಿಗಳಾದ್ರೆ ಅದರ ಮಾಲೀಕರು ರಥಪತಿಗಳಾಗ್ತಾರೆ. ಇಲ್ಲಿ ಯಾವ ಉದ್ದೇಶದಿಂದ ಇದನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಕಾರು ನಿಮ್ದು, ಕಾರು ಓಡಿಸ್ತಾ ಇರ್ತಕ್ಕಂಥವ್ನು ನಿಮ್ಮ ಆಳಾಗಿರ್ತಾನೆ, ಆದ್ರೆ ಎಲ್ಲರಿಗೂ ಗೌರವವನ್ನ ಕೊಡಿ. ಬಡವರು ಶ್ರೀಮಂತರು ಅಂತಕ್ಕಂಥ ಭೇದ ಭಾವವನ್ನ ನೀವು ಹಾಳು ಮಾಡ್ಕೋಬೇಡಿ. ಒಂದು ರಥೋತ್ಸವ ಆಗ್ತಾ ಇರುತ್ತೆ ದೇವಸ್ಥಾನದಲ್ಲಿ, ನೀವು ನೋಡ್ತಾ ಇರ್ಬೋದು. ದೇವರಿಗೆ ವಿಶೇಷ ಪೂಜೆಗಳು ನಡೆಯುತ್ತೆ. ರಥಕ್ಕೆ ಪೂಜೆ ಮಾಡ್ತಾರೆ. ದೇವರನ್ನ ಕೂರ್ಸಕ್ಕಿಂತ ಮುಂಚೆ ರಥಕ್ಕೆ ಪೂಜೆಯನ್ನ ಮಾಡಿ ಬಲಿ ಪ್ರದಾನಾದಿಗಳನ್ನ ಮಾಡ್ತಾರೆ. ನೀವು ನೋಡಿರ್ಬೋದು, ರಥದ ಸುತ್ತ ಬಲಿಯನ್ನ ಹಾಕ್ತಕ್ಕಂಥದ್ದು, ಅನ್ನದ ಬಲಿಯನ್ನ ಹಾಕ್ತಕ್ಕಂಥದ್ದು, ನಿಂಬೆ ಹಣ್ಣಿನಿಂದ ಅದಕ್ಕೆ ದೃಷ್ಟಿಯನ್ನು ತೆಗಿತಕ್ಕಂಥದ್ದು, ತೆಂಗಿನಕಾಯಿಯನ್ನು ಹೊಡೆದು ಪೂಜೆ ಮಾಡ್ತಕ್ಕಂಥದ್ದು, ರಥದ ಗಾಲಿ ಚಕ್ರಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಅಂದ್ರೆ ದೇವರೇ ಕೂರ್ಸಿಲ್ಲ, ಆದ್ರೂ ರಥಕ್ಕೆ ಯಾಕೆ ಪೂಜೆ ಮಾಡ್ತಾ ಇದ್ದೇವೆ ಅಂದ್ರೆ, ರಥದ ಎಲ್ಲಾ ಭಾಗಗಳಲ್ಲೂ ಕೂಡ ದೇವತೆಗಳಿರ್ತಾರಂತೆ. ಚಕ್ರದಲ್ಲಿ ಹಾಗೂ ಶಿರಸ್ಸಿನಲ್ಲಿ ಎಲ್ಲಾ ಕಡೆ ಪಂಚ ವಾಯು ಇರ್ತಾರೆ, ಅಗ್ನಿದೇವರಿರ್ತಾರೆ, ಆಕಾಶ ಜಲತತ್ವ ರೂಪಿಯಾದ ವರುಣದೇವ ಇರ್ತಾರೆ. ಹೀಗೆ ರಥದಲ್ಲೂ ಕೂಡ ಎಲ್ಲ ದೇವತೆಗಳಿರೋದ್ರಿಂದ ನಾವು ಅದನ್ನ ಬ್ರಹ್ಮರಥ ಅಂತ ಕರಿತೀವಿ. ಬ್ರಹ್ಮರಥ ಅಂದ್ರೆ ಬ್ರಹ್ಮನ ರಥ ಅಂತಲ್ಲ, ಎಲ್ಲಾ ದೇವತೆಗಳು ರಥದಲ್ಲಿರೋದ್ರಿಂದ ಬ್ರಹ್ಮರಥ ಅಂತ ಕರೀತಕ್ಕಂಥದ್ದು. ರಥ ದೇವತಾ ಸ್ವರೂಪದಲ್ಲಾಗತ್ತೆ. ಅದಕ್ಕೆ ಕಂಠೋಪನಿಷತ್ತಲ್ಲಿ ಹೇಳ್ತಾರೆ, ಶರೀರವನ್ನ ರಥ ಅಂತ ಅನ್ಕೊಂಡ್ರೆ ಆತ್ಮವನ್ನ ರಥಿ ಅಂತ ಕರಿತೀವಿ. ಈ ರಥವನ್ನ ನಡೆಸ್ತಾ ಇರೋದು ಯಾರು? ರಥಿ. ನಿಜವಾದ ರಥಿ ಯಾರು? ನಮ್ಮ ಆತ್ಮ ಅಲ್ವಾ? ಹಾಗೆ ಆ ರಥಪತಿಗಳಿಗೂ, ರಥರಿಗೂ ಅಂದ್ರೆ ಬಡವರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಕೂಡ ನಾವೇನ್ ಮಾಡ್ಬೇಕಿಲ್ಲಿ? ಗೌರವವನ್ನ ಕೊಡ್ಬೇಕು. ಎಲ್ಲರನ್ನೂ ಕೂಡ, ಎಲ್ಲಾ ಧರ್ಮದಲ್ಲೂ ಕೂಡ ಇಲ್ಲಿ ನಮಕದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕ್ಷತ್ರು ಅಂತಾರೆ, ಅಂದ್ರೆ ಸಂಗ್ರಹೀತಕರ್ತವ್ರ. ಈಗ ಅರ್ಜುನನ ರಥವನ್ನ ನಡೆಸಿದ್ ಯಾರಪ್ಪ? ಕೃಷ್ಣ. ಹಾಗೆ ನಮ್ಮ ಜೀವನವಂತಕ್ಕಂಥ ರಥವನ್ನ ನಡೆಸ್ತಾ ಇರೋದು ಯಾರು? ಭಗವಂತ. ಸಾರಥಿಯಾಗಿದ್ದ, ನಮ್ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು, ನಡೆಸ್ತಾ ಇದ್ದಾನೆ. ತಕ್ಷಕರು ಅಂದ್ರೆ ಬಡಗಿಗಳು, ಮರ ಕೆಲಸ ಮಾಡೋರ್ನ, ಅಥವಾ ವಿಶ್ವಕರ್ಮ ಒಂದು ಧರ್ಮವನ್ನ ನಾವು ತಕ್ಷಕರು ಅಂತ ಕರಿತಾ ಹೋಗ್ತೀವಿ, ರಥಕಾರರು ಅಂತ ಕರಿತಾ ಹೋಗ್ತೀವಿ. ಹೀಗೆ ನಾನಾ ವಿಧವಾದಂತಹ ಗುಂಪುಗಳನ್ನ, ಕುಂಬಾರರನ್ನ, ಕುಲಾಲೇಭ್ಯೋ ಅಂದ್ರೆ ಕುಂಬಾರರನ್ನ, ಕರ್ಮ ಅರೇಭ್ಯೋ ಅಂದ್ರೆ ಕಮ್ಮಾರರನ್ನ, ಹಂಗೆ ಪುಂಜಿಷ್ಟೇಭ್ಯೋ ಅಂದ್ರೆ ಹಕ್ಕಿಗಳ ಗುಂಪನ್ನ ಹೊಡೆಯೋರು ಅಂದ್ರೆ ಬೇಟೆಗಾರರಿಗೆ, ಹಾಗೆ ನಿಷಾದೇಭ್ಯೋ ಅಂದ್ರೆ ಹಿಂದಿನ ಕಾಲದಲ್ಲಿ ಪ್ರಾಣಿಗಳನ್ನ ಬೇಯಿಸಿ ತಿಂತಾ ಇದ್ರು, ಹಾಗೆ ಬಾಣಗಳನ್ನ ಮಾಡ್ತಕ್ಕಂಥವ್ರು, ಆಯುಧಗಳನ್ನ ಮಾಡ್ತಕ್ಕಂಥವ್ರಿಗೆ, ಬಿಲ್ಲುಗಳನ್ನ ತಯಾರಿಸ್ತಕ್ಕಂಥವ್ರಿಗೆ, ಹೀಗೆ ಎಲ್ಲಾ ಧರ್ಮವನ್ನೂ ಕೂಡ ಇಲ್ಲಿ ನೆನ್ಪು ಮಾಡ್ಕೊಳ್ತಾರೆ. ಎಲ್ಲಿ? ನಮಕದಲ್ಲಿ. ನೋಡಿ, ಒಂದು ಧರ್ಮದವರಿಗೆ ಮಾತ್ರ ಸೀಮಿತ ಅಲ್ಲ ಪರಮೇಶ್ವರ, ಅಥವಾ ಯಾವುದೋ ಒಂದು ಕುಟುಂಬಕ್ಕೆ ಸೀಮಿತ ಅಲ್ಲ ಪರಮೇಶ್ವರ.
ಪ್ರತಿಯೊಂದು ಜಾತಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು ಯಾರು? ರುದ್ರದೇವ. ಹಾಗಾಗಿ ಎಲ್ಲರಿಗೂ ಇಲ್ಲಿ ನಮಸ್ಕಾರವನ್ನ ಮಾಡ್ತಾ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ ಅಲ್ವಾ. ಈಗ ಗೋ ಬ್ರಾಹ್ಮಣೇಭ್ಯ, ಗೋ ಸಜ್ಜನೇಭ್ಯೋ ಅಂತ ಎರಡು ಮಾತಿದೆ. ರಾಷ್ಟ್ರಾಶೀರ್ವಾದವನ್ನ ದೇವಾಲಯದಲ್ಲಿ ಒಂದು ಪಠಿಸ್ಬೇಕು ಅಂತ ಒಂದು ಜಾರಿಗೆ ಕೊಟ್ಟಂತಹ ಹಳೇ ಕಾಲ ಅದು. ಅವಾಗ ಗೋ ಬ್ರಾಹ್ಮಣೇಭ್ಯೋ ಅಂತ ಇದೆ, ಗೋ ಸಜ್ಜನೇಭ್ಯೋ ಅದನ್ನ ಆ ರೀತಿ ಕೂಡ ಹೇಳೋರಿದ್ದಾರೆ. ಅಂದ್ರೆ ಬ್ರಾಹ್ಮಣ ಅಂತ ಬಂದಿದ ತಕ್ಷಣ ಬ್ರಾಹ್ಮಣರಿಗೆ ಗೌರವ ಕೊಡು ಅಂತಲ್ಲ, ಅಥವಾ ಗೋ ಸಜ್ಜನೇಭ್ಯೋ ಅಂತ ಬಂದಿದ ತಕ್ಷಣ ಎಲ್ಲಾ ಸಜ್ಜನರಿಗೆ, ಅದು ಬ್ರಾಹ್ಮಣರಾಗಿರ್ಬೋದು, ಯಾವುದೇ ಜನಾಂಗ ಆಗಿರ್ಬೋದು, ಎಲ್ಲರನ್ನೂ ಕೂಡ ಗೌರವಿಸು ಅಂತಕ್ಕಂತ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ. ಅರ್ಥ ಆಯ್ತು? ಯಾಕೆ ಅಂದ್ರೆ ವೇದ ಮಾತಿಗೆ ಕೀಲಿಲ್ಲ. ತುಂಬಾ ಜನಕ್ಕೆ ಡೌಟ್ ಏನ್ ಗೊತ್ತಾ, ನಾನು ವೇದ ಕಲಿಬೋದಾ? ನಿಮ್ ಮನ್ಸಲ್ಲಿ ಈ ಪ್ರಶ್ನೆ ಬಂದಿತ್ತು, ಗುರುಗಳೇ ನಾನು ವೇದ ಕಲಿಬೋದಾ, ನಾನು ಯಾವುದೋ ಬೇರೆ ಧರ್ಮಕ್ಕೆ ಸೀಮಿತಳಾಗಿರ್ತಕ್ಕಂಥವಳು, ನನ್ನ ಧರ್ಮದಲ್ಲಿ ಮಾಂಸಾಹಾರವನ್ನ ಸೇವಿಸ್ತಕ್ಕಂಥ ಪದ್ಧತಿ ಇದೆ, ಅಥವಾ ನಾನು ಒಬ್ಬ ಸ್ತ್ರೀ ಆಗಿರ್ತಕ್ಕಂಥವ್ರು, ಕೆಲವೊಬ್ಬರಿಗೆ ಋತುಚಕ್ರ ಅಂತಕ್ಕಂಥದ್ದು ಇನ್ನೂ ನಿಂತಿಲ್ಲ, ಈ ಸಮಯದಲ್ಲಿ ನಾನು ಹೇಳ್ಬೋದಾ ಹೇಳ್ಬಾರ್ದಾ? ಹೀಗೆ ಸಾಕಷ್ಟು ಗೊಂದಲಗಳಿದೆ. ನಾನು ತುಂಬಾ ಹೆಚ್ಚಿಗೆ ಮಾತಾಡಲ್ಲ, ಯಾಕಂದ್ರೆ ಹಲವು ಬಾರಿನ ಉತ್ತರವನ್ನ ಕೊಟ್ಟಿರ್ತೀವಿ. ಆದ್ರೆ ಇಲ್ಲೂ ಆ ಪ್ರಸಂಗ ಬರುತ್ತೆ, ಅದಕ್ಕೆ ಹೇಳ್ತಾರೆ ವೇದ ಮಾತೆ ಅಂತ ಕರೀತಾರೆ, ವೇದ ಪುರುಷ ಅಂತ ಕೂಡ ಕರೀತಾರೆ. ಆದ್ರೆ ಇಲ್ಲಿ ವೇದ ಮಾತೆಗೆ ಮೇಲು ಕೀಳು ಅಂತಕ್ಕಂಥ ಉಪಾಧಿ ಭೇದಗಳಿಲ್ವಂತೆ. ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ, ಭಕ್ತಿ, ಗೌರವ. ಈ ಶ್ರದ್ಧಾ ಭಕ್ತಿ ಗೌರವಗಳನ್ನ ಯಾವುದೇ ಧರ್ಮದವರು ಕೊಟ್ಟರೂ ಕೂಡ ಅವಳು ಅವರಿಗೆ ಒಲಿತಾಳೆ ಅಂತಕ್ಕಂಥದ್ದು ಸತ್ಯವಾದಂತಹ ಮಾತು. ಹಿಂದೆ ಭಕ್ತ ಚೇತ ಅವರೆಲ್ಲ ಗೊತ್ತೋ ಗೊತ್ತಿಲ್ವ ಮಹಾಪುರಾಣದಲ್ಲಿ ಬರ್ತಾ ಹೋಗುತ್ತೆ. ಒಂದು ಚಪ್ಪಲಿ ಮಾಡ್ತಕ್ಕಂಥ ಸಮುದಾಯಕ್ಕೆ ಸೇರಿದಕ್ಕಂಥವನು, ಅಕ್ಷರವನ್ನ ಗೊತ್ತಿಲ್ಲದೆ ಇರ್ತಕ್ಕಂಥವನು, ಅವನು ಪರಮಾತ್ಮನನ್ನ ಧ್ಯಾನಿಸ್ತಾ ಅವನ ನಾಲಿಗೆ ಮೇಲೆ ವೇದ ಅವನಿಗೇ ಗೊತ್ತಾಗ್ದಾಗೆ ಬರ್ತಾ ಹೋಯ್ತು. ಅನೇಕ ರೀತಿಯಾದಂತಹ ವೇದಗಳನ್ನ ರಚಿಸ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾವುದೇ ಧರ್ಮದವರಾಗಿರಿ, ಅದು ನೀವು ಹುಟ್ಟಿದಂತಹ ಕುಲಕ್ಕೆ ನೀವು ಅಂಟ್ಕೊಂಡಿರ್ತೀರ, ಆದ್ರೆ ನಿಮ್ ಆತ್ಮ ಅಂಟ್ಕೊಂಡಿಲ್ಲ ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ ದೇಹ ಅಂಟ್ಕೊಂಡಿದೆ, ನಿಮ್ ರಕ್ತ ಅಂಟ್ಕೊಂಡಿದೆ, ನಿಮ್ ಆತ್ಮ ಅಂಟ್ಕೊಂಡಿಲ್ಲ. ಆತ್ಮಕ್ಕೆ ಧರ್ಮಗಳಿಲ್ಲ. ಈಗ ಒಬ್ಬ ಸನ್ಯಾಸಿ ಗೃಹಸ್ಥಾಶ್ರಮವನ್ನ ತ್ಯಜಿಸಿ ಸನ್ಯಾಸತ್ವವನ್ನ ಸ್ವೀಕರಿಸ್ಬೇಕು. ಅವ್ನು ಯಾವುದೋ ಒಂದು ಕ್ಷತ್ರಿಯ ಧರ್ಮಕ್ಕೆ ಸೇರ್ಕೊಂಡಿದ್ದ ಅಂತ ಅನ್ಕೊಳ್ಳಿ, ಅಥವಾ ಶೂದ್ರ ಧರ್ಮಕ್ಕೆ ಸೇರ್ಕೊಂಡಿದ್ದ ಅಂತ ಅನ್ಕೊಳ್ಳಿ. ಅವನು ಇನ್ನು ಮುಂದೆ ನಾನು ಆಧ್ಯಾತ್ಮದಲ್ಲಿ ಕಳಿಬೇಕು ಅಂತ ಅನ್ಕೊಂಡಾಗ ಯಾವುದೋ ಗುರುಗಳ ಬಳಿ ಹೋಗಿ ದೀಕ್ಷೆಯನ್ನ ತಗೊಂಡಾಗ ಅವ್ರು ಏನ್ ಮಾಡ್ತಾರೆ ಗುರುಗಳು? ಈಗ ಲಿಂಗಧಾರಣೆಯನ್ನ ಮಾಡ್ತಾ ಇದ್ರೆ ವೀರಶೈವ ಪದ್ಧತಿ, ಅಥವಾ ಉಪನಯನವನ್ನ ಮಾಡಿ ಆತನಿಗೆ ಜನಿವಾರವನ್ನ ಹಾಕ್ತಾಗ ಬ್ರಾಹ್ಮಣ ಪದ್ಧತಿ, ಅಥವಾ ಯಾವುದೂ ಬೇಡ ನಾನು ಬೌದ್ಧ ಧರ್ಮವನ್ನು ಜೈನ ಧರ್ಮವನ್ನು ಸ್ವೀಕರಿಸ್ತೀನಿ ಅಂದಾಗ ಅವರು ತೀರ್ಥಂಕರರಾಗೋ ಅಥವಾ ಬೌದ್ಧಗಳಾಗೋ ಮುಂದುವರಿತಾರೆ ಅಂತ ಅನ್ಕೊಳ್ಳೋಣ. ಈಗ ಯಾವುದೇ ಧರ್ಮದಲ್ಲಿ ಹೋದ್ರೂ ಕೂಡ ಅವನ್ ಕೆಲ್ಸ ಏನು? ಸಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸಾಧನೆ ಮಾಡಕ್ಕೆ ಕೂಡ ನಿಮ್ಗೆ ಯಾವುದೇ ಧರ್ಮದ ಅವಶ್ಯಕತೆ ಇಲ್ಲ. ದೇವ್ರು ಕಣ್ಮುಚ್ಕೊಂಡು ತಪಸ್ ಮಾಡ್ತಾ ಇರ್ತೀನಿ, ಬಂದ ಕಣ್ಬಿಟ್ಟಿದ ತಕ್ಷಣ ಇರು ಕಣ್ಬಿಡ್ಬೇಡ, ನಿನ್ಗೆ ವರ ಬೇಕಾ? ಹೌದು ಬೇಕು. ಆದ್ರೆ ವರಕ್ಕೆ ಕೊಡಕ್ಕಿನ್ನ ಮುಂಚೆ ಒಂದು ಷರತ್ತು, ನೀನ್ ಯಾವ ಧರ್ಮ? ಕ್ಷತ್ರಿಯನ, ಶೂದ್ರನ, ವೈಶ್ಯನ, ಬ್ರಾಹ್ಮಣನ ಅಂತ ಕೇಳ್ಬಿಟ್ಟು ವರ ಕೊಡ್ತಾನ, ಅಥವಾ ನಿನ್ ಭಕ್ತಿಗೆ ಮೆಚ್ಚದೆ ಅಂತ ವರ ಕೊಡ್ತಾನ? ಈಗ ಎಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರ, ದೇವ್ರು ಬಂದ್ ನಿಮ್ ಯಾರೇ ಆಗಿರ್ಲಿ ಅವನಿಗೆ ಕೇಳಿದ್ನ ದೇವ್ರು ನಿನ್ ಯಾವ ಜಾತಿ ಯಾವ ಧರ್ಮ ಅಂತ ವರ ಕೊಡಕ್ಕಿನ್ನ ಮುಂಚೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ವೇದ ಮಾತೆಗೆ ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ನೀವು ಕಲಿಬೇಕಾ? ಒಂದು ಸಮಾಜ ನಿಮ್ಮನ್ನ ಧೋರಣೆಯಿಂದ ಕಲಿಬೇಡಿ ಅಂತ ಹೇಳ್ತಾ ಇದ್ಯಾ, ಅಥವಾ ನಿಮ್ಮನ್ನ ಹೆದರಿಸ್ತಾ ಇದ್ಯಾ? ನಿಮ್ಮೇಲೆ ನಿಮಗ್ ನಂಬಿಕೆ ಇದ್ಯಾ? 4 ಗೋಡೆಗಳ ಮಧ್ಯೆನೆ ಹೇಳ್ಕೊಳ್ಳಿ, ದೇವರ ಮನೇಲಿ ಕೂತ್ಕೊಂಡು ಹೇಳ್ಕೊಳ್ಳಿ, ಆತ್ಮದೊಳಗಡೆ ಹೇಳ್ಕೊಳ್ಳಿ, ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ. ನೀವೇನೋ ಕಲ್ತು ಬಿಟ್ಟಿದೀನಿ ಅಂತ ನೀವು ಸಮಾಜದಲ್ಲಿ ಅದನ್ನ ತೋರ್ಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಎಲ್ರ ಮುಂದೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ದೇವರ ಮನೆಯೇ ನಿಮಗೆ ದೇವಸ್ಥಾನ, ನಿಮ್ಮ ಮನೆಯೇ ನಿಮಗೆ ಮಂತ್ರಾಲಯ ಆಗ್ಲಿ. ಕಲಿತಂತ ವಿದ್ಯೆಯನ್ನ ಅಲ್ಲಿ ನೀವು ಸಮರ್ಪಣೆಯನ್ನ ಮಾಡಿ. ದೇವಸ್ಥಾನಕ್ಕೆ ಹೋದಾಗ ಯಾವುದೋ ಒಂದು ಬುಕ್ ಇಟ್ಕೊಂಡು ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ
ಆ ದೇವ್ರ ಮುಂದೆ ಹೇಳಕ್ ಸಾಧ್ಯ ಆದ್ರೆ ಅದನ್ನ ಹೇಳಿ. ಬೇರೆಯವ್ರಿಗೂ ನಾವು ತೊಂದರೆ ಕೊಡೋದ್ ಬೇಡ, ನಮಗ್ ನಾವು ತೊಂದರೆ ಕೊಟ್ಕೊಳ್ಳೋದ್ ಬೇಡ. ಬೇರೆಯವ್ರ ಮಾತನ್ನ ಕೇಳಿ ಮನಸ್ಸನ್ನ ಹಾಳು ಮಾಡ್ಕೋಬೇಡಿ, ಏನು ಆಗಲ್ಲ. ಅರ್ಥ ಆಯ್ತಾ? ಹಾ, ಹಾಗೆ ಮುಂದೆ ಹೇಳ್ತಾ ಹೋಗ್ತಾರೆ, ಪರಮೇಶ್ವರ ಪ್ರತಿಯೊಬ್ಬನ ಜೀವನದಲ್ಲೂ ಅವನು ಪ್ರವೇಶ ಮಾಡಿ ಅವ್ರನ್ನ ಉತ್ತಮವಾದ ದಾರಿ ನಡೆಸ್ಬೇಕು ಅಂತ ಕಾಯ್ತಿರ್ತಾನಂತೆ. ಆದ್ರೆ ಅವರವರ ಗುಣ ದೋಷಗಳು ಅವನನ್ನ ದೂರ ಮಾಡ್ಬಿಡುತ್ತೆ. ಸೂರ್ಯ ಇದೇನ ಆಕಾಶದಲ್ಲಿ, ಅವನ್ ಸಂಜೆ ತನಕ ಅಷ್ಟೇ ಇರೋದು, ಆಮೇಲೆ ಮರೆ ಆಗೋದ. ಮತ್ತೆ ನಾಳೆ ಬೆಳಗ್ಗೆ ತನಕ ನೀವ್ ಬಾ ಬೇಗ ಅಂದ್ರೂ ಬರಲ್ಲ, ನೀವು ಹಠ ಮಾಡಿದ್ರು ಬರಲ್ಲ. ದೇವ್ರು ಹಾಗೆ ಬಂದಿರ್ತಾನೆ, ನನ್ನ ಆತ್ಮದಲ್ಲಿ ಇರ್ತಾನೆ. ಅವನು ನನ್ನಲ್ಲಿ ಒಳ್ಳೆ ಗುಣಗಳು ಇರೋ ತನಕ ಇರ್ತದೆ, ಆಮೇಲೆ ಏನ್ ಮಾಡ್ತಾನೆ, ಮರೆ ಆಗ್ತಾನೆ. ಆ ಮರೆ ಆದಾಗ ಏನಾಗುತ್ತೆ ಅಂದ್ರೆ ಮತ್ತಷ್ಟು ಕಷ್ಟಗಳು ಅಥವಾ ಮತ್ತಷ್ಟು ದುರಭ್ಯಾಸಗಳನ್ನ ನಾನು ಕಲ್ತ್ಕೊಳ್ತಾ ಹೋಗ್ಬೋದು. ನಾವೇನು ಈ ಶರೀರ ಮೃತ ಆಗೋದ್ಮೇಲೆ ಮೃತ ಶರೀರ ಅಂತ ಕರಿತೀವಿ, ಅಸ್ಥಿ ಮಾಂಸ ಮಲಮೂತ್ರಾದಿಗಳು ಎಲ್ಲವ ನೋಡಿ, ಯಾರು ಈ ಜಗತ್ತಲ್ಲಿ ಮಲಮೂತ್ರಗಳನ್ನ ಸ್ಪರ್ಶಿಸ್ತೆ ಅಥವಾ ರಕ್ತ ಕೀವುಗಳನ್ನ ನೋಡ್ದೆ ನೋವು ಬಾಧೆಗಳನ್ನು ಅನುಭವಿಸ್ದೆ ಯಾರಾದ್ರೂ ದೇಹ ತ್ಯಾಗ ಮಾಡಿರೋರು ಇದಾರ? ಯಾರಾದ್ರೂ ಎಕ್ಸಾಂಪಲ್? ಸಾಧ್ಯನಾ ಅದು? ಅವರು ಎಂತವರೇ ಆಗಿರ್ಲಿ, ವೇದಾಧ್ಯಯನ ಪಂಡಿತರಾಗಿರ್ಲಿ, ನಾನು ಸಾಧ್ಯ ಮಾಡಿದೀನಿ, ನಾನು ದಶಮಹಾವಿದ್ಯೆಗಳು ಬಂದ್ಬಿಡುತ್ತೆ ನನಗೆ, ಶ್ರೀಚಕ್ರದ ದೇವಿ ನನ್ ಮುಂದೆ ನಿಂತ್ಕೊಂಡು ಪ್ರತ್ಯಕ್ಷ ಆಗ್ತಾಳೆ, ಸರಿ ಏನೇ ಆಗಿರ್ಲಿ, ನೀನ್ ದೇವ್ರ ಜೊತೆನೆ ಮಾತಾಡು. ನೀನು ಒಂದು ಸಲ ಮನುಷ್ಯ ಅಂತ ಹುಟ್ಟಿದ್ಮೇಲೆ ನಿಂಗೆ ಜ್ವರ, ನೋವು, ಬಾಧೆ, ಸಂಕಟ, ಕಣ್ಣೀರು ಇದ್ಯಾವುದು ಬಂದಿಲ್ವಾ ನಿನ್ ಜೀವನದಲ್ಲಿ? ಪ್ರವೇಶ ಮಾಡಿಲ್ವಾ? ಮಲಮೂತ್ರಾದಿಗಳು ನಿನ್ನ ದೇಹದಿಂದ ವಿಸರ್ಜಿಸಿಲ್ವಾ? ಹಾಗಾದ್ರೆ ನಿನ್ ಮುಟ್ಟು, ನೀನು ಶೌಚವಾದ ವ್ಯಕ್ತಿ. ನಾವ್ ಅನ್ಕೊಂಡ್ಬಿಟ್ಟಿದೀವಿ ನಾವು ಬಹಳ ಶುದ್ಧಿ ಅಂತ. ನಾವು ಶುದ್ಧಿನಾ? ಸ್ನಾನ ಮಾಡಿದ್ರೆ ನಾವು ಶುದ್ಧಿನಾ? ಮತ್ ನಾಳೆ ಬೆಳಗ್ಗೆ ಸ್ನಾನ ಮಾಡ್ಲೇಬೇಕಲ್ಲ, ಯಾಕಂದ್ರೆ ದೇಹದೊಳಗಡೆ ಮಲಮೂತ್ರ ಇದೆಯಲ್ಲ, ಮತ್ತದು ವಿಸರ್ಜನೆ ಆಗ್ತಲ್ಲ. ರಕ್ತ ಇದೆಯಲ್ಲ, ರಕ್ತ ಎಲ್ಲಿ ಶುದ್ಧಿ ಆಗಿದೆ? ನಾವ್ ಯಾರು ಶುದ್ಧಿಗಳಲ್ಲ. ಶುದ್ಧಿ ಅಂತ ಅನ್ಕೊಳ್ಳೋದ್ ಹೇಗೆ? ನಾ ಸ್ನಾನ ಮಾಡಿದ್ದೀನಿ, ದೇಹದ ಹೊರಭಾಗ ಏನೋ ಸ್ವಲ್ಪ ಫ್ರೆಶ್ ಆಗಿದೆ, ಹಾಗಾಗಿ ನಾನು ಶುದ್ಧಿ. ಖಂಡಿತ ಅಲ್ಲ. ಒಬ್ಬ ಬ್ರಾಹ್ಮಣ, ನಾನು ಬಹಳ ಶುದ್ಧಿ ಆಗಿದ್ದೀನಿ, ನನ್ ಬ್ರಹ್ಮಚಾರಿ, ನನ್ ಮದುವೆ ಆಗಿಲ್ಲ, ಮದುವೆ ಆಗದಿರೋದ್ರಿಂದ ಯಾವುದೇ ಸ್ತ್ರೀಯನ್ನು ನಾನು ಸ್ಪರ್ಶ ಮಾಡದೇ ಇರೋದ್ರಿಂದ ನಾನು ಶುದ್ಧಿ ಆಗಿದ್ದೀನಿ, ನನ್ನ ಅಡ್ಗೆ ನಾನೇ ಊಟ ಮಾಡ್ಕೊಂಡು ತಿಂತೀನಿ, ನಾನು ಯಾರ ಕೈಲೂ ಊಟ ಮಾಡ್ಕೊಂಡು ತಿನ್ನಲ್ಲ, ನಾನು ಜೊತೆಗೆ ಮಾಂಸಾಹಾರಗಳನ್ನು ನಾನು ಸೇವಿಸಲ್ಲ, ನಾನು ಶುದ್ಧಿ ಆಗಿದ್ದೀನಿ. ಪ್ರತಿನಿತ್ಯ 3 ಜಾವದಲ್ಲೂ ಸ್ನಾನವನ್ನ ಮಾಡ್ತಾ ಇದ್ದೀನಿ, ನಾನು ಶುದ್ಧಿ ಆಗಿದ್ದೀನಿ. ಬೇರೆಯವ್ರನ್ನ ಮುಟ್ಟಿಸ್ಕೊಳ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡ್ತೀನಿ, ನಾನು ದೂರದಿಂದ ವ್ಯಕ್ತಿಗಳ ಹತ್ರ ಮಾತಾಡ್ತೀನಿ, ನಾನು ಶುದ್ಧಿ ಆಗಿದ್ದೀನಿ. ಹೀಗೆ ಆ ಶುದ್ಧಿ ಅಂತಕ್ಕಂಥದ್ದು ತಲೆಯಲ್ಲೆಲ್ಲ ಇಡೀ ದೇಹದಲ್ಲಿ ಹೋಗ್ಬಿಡ್ತು. ಆದ್ರೆ ಅವನ ಬಗ್ಗೆ ಗೊತ್ತಾಯ್ತಂತೆ ಒಂದು ದಿವಸ, ನಾನು ಶುದ್ಧಿ ಅಲ್ಲ. ಒಬ್ಬ ಸತ್ತ ಮೃತನ ವ್ಯಕ್ತಿ ದೇಹ ಕೊಳಿತಾ ಇದೆ, ಮುಂದೊಂದ್ ದಿವಸ ನಂದು ಹೀಗೆ ಕೊಳಿಯುತ್ತಲ್ವಾ, ವಾಸನೆ ಬರುತ್ತಲ್ವ ಯಾರಾದ್ರೂ ಅಂತ್ಯಕ್ರಿಯೆ ಮಾಡ್ಲಿಲ್ಲ ಅಂದ್ರೆ. ಈಗ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಅತೀವವಾದ ದುಃಖ ನೋವುಗಳಾಗ್ತಾ ಇರುತ್ತೆ, ಅವ್ರನ್ನ ಅಂತ್ಯಕ್ರಿಯೆ ಮಾಡಕ್ಕೂ ಕೂಡ ಆಗಲ್ಲ ನಮ್ಮ ಕೈಲಿ. ಆದ್ರೆ ಯಾಕೆ ಇಟ್ಕೊಳ್ಳಲ್ಲ ಹೇಳಿ? ಆಯುಷ್ಯ ಮುಗ್ದೋಯ್ತು, ಇನ್ನು ಶರೀರ ಕೊಳಿಲಿಕ್ಕೆ ಶುರು ಮಾಡುತ್ತೆ, ವಾಸನೆ ಬರ್ಲಿಕ್ಕೆ ಶುರುವಾಗತ್ತೆ, ಪಂಚಭೂತಗಳಲ್ಲಿ ಲೀನ ಆಗಬೇಕು. ನೀನ್ ಎಷ್ಟು ಸುರಿದ್ರೂ ಕೂಡ ಸತ್ತಂತ ವ್ಯಕ್ತಿ ಎದ್ದು ಬರಲ್ಲ, ಅಸತ್ಯ ಸಾರ್ವಕಾಲಿಕವಾದ ಸತ್ಯ. ಹಾಗಾಗಿ ಯಾರೇ ಸತ್ರು, ಎಂತಹ ವ್ಯಕ್ತಿ ಸತ್ರು, ಅವ್ರನ್ನ ಅಂತಿಮ ಕಾರ್ಯವನ್ನ ಮಾಡ್ಬಿಟ್ಟು ಬರ್ತೀವಿ. ಹುಟ್ಟಿನಿಂದ, ತಾಯಿಯ ಗರ್ಭದಿಂದ ಬರ್ಬೇಕಾದ್ರೆ, ಜೊತೆಗೆ ಈ ಭೂಮಿ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ತನಕನು ಮನುಷ್ಯ ಅಂತಕ್ಕಂಥವನು ಮುಟ್ಟು, ಅದು ಹೆಣ್ಣು ಗಂಡು ಯಾರು ಬೇಕಾದ್ರೂ ಆಗಿರ್ಬೋದು, ನಾವ್ಯಾರು ಶುದ್ಧಿಗಳಾಗಕ್ಕೆ ಸಾಧ್ಯನೇ ಇಲ್ಲ. ದೇವಸ್ಥಾನ ಪ್ರವೇಶ ಮಾಡ್ಬೇಕು, ಸ್ನಾನ ಮಾಡ್ಕೊಂಡಿಲ್ಲ ಅಥವಾ ಸ್ನಾನ ಮಾಡ್ಕೊಂಡಿದೀನಿ, ದೇವಸ್ಥಾನಕ್ಕೆ ಬರ್ಬೋದು ಅಂತ ನಮ್ ತಲೆಯಲ್ಲಿ ಯೋಚನೆ ಬರ್ತಾ ಇರತ್ತೆ. ಆದ್ರೆ ನೀವೆಷ್ಟೇ ಹೊರಭಾಗಕ್ಕೆ ನೀರನ್ನ ಸುರಿದರೂ
ಒಳಭಾಗದಲ್ಲಿರ್ತಕ್ಕಂಥ ಕಲ್ಮಶ ಅಂತಕ್ಕಂಥದ್ದು ನನ್ನಲ್ಲಿ ಉಳ್ಕೊಂಡಿರುತ್ತೆ ಅನ್ನೋದು ನಿಮ್ಮಲ್ಲಿ ನೆನಪಿರ್ಲಿ. ಅದಕ್ಕೆ ಸರ್ವಜ್ಞ ಹೇಳೋದು, ದೇಹದ ಹೊರಭಾಗವನ್ನು ಉಜ್ಜುಜ್ಜಿ ತೊಳೆದರೂ ಒಳಗಿರುವ ಕರುಳನ್ನು ಸೋಸಿ ತೀರಲಾದೀತೆ ಅಂತ. ಹಾಗಲ್ಲ, ನಾನಲ್ಲ, ನಂತರ 100 ಜನ ಬಂದ್ರು ಪ್ರವಚನ ಕೊಡ್ಬೇಕಾದ್ರೆ ಹೇಳೋದು ಒಂದೇ ಮಾತು, ಭಕ್ತಿ ಅದ್ರಲ್ಲಿ ನಿಮ್ ಹೆಚ್ಚಿಗೆ ಇದ್ರೆ ಬೇರೆದಕ್ಕೆಲ್ಲ ಊಫಿ ಮಾಫಿ ಮರ್ತು ಬಿಡ್ತಾರೆ, ದೇವರಾದ್ರೂ ಸರಿ ಯಾರಾದ್ರೂ ಸರಿ. ಹಂಗಾಗಿ ಭಕ್ತಿ ಜಾಸ್ತಿ ತೋರಿಸಿ ಬೇರೆದೆಲ್ಲ ಭಗವಂತ ಮರ್ತು ಬಿಡ್ತಾನೆ, ನಮಗ್ ನಾವೇ ಮರ್ತು ಹೋಗ್ತೀವಿ. ಸೂರ್ಯ, ನದಿ, ದೇವಾಲಯ, ದೇವತಾ ವಿಗ್ರಹ, ಶುಚಿಯಾಗಿರ್ತಕ್ಕಂಥ ಜನ, ಶುಚಿ ಆಗದೆ ಇರ್ತಕ್ಕಂಥ ಜನ ಎಲ್ಲವನ್ನ ಮುಟ್ಟುತ್ತಾನೆ. ಸೂರ್ಯನಿಗೆ ಗುಣದೋಷ ಉಂಟಾ ಹಂಗಾದ್ರೆ? ನೀನ್ ಎಲ್ರೂ ಮನೆಗೆ ಹೋಗ್ ಬಂದಿದ್ಯಾ, ನೀನು ಹೋಗ್ ಬರ್ಬೇಡ, ನೀನು ನಾನ್ ನಿನ್ನ ಮುಖ ನೋಡಲ್ಲ ಅಂತೀರ ಸೂರ್ಯನ? ಒಬ್ರು ಮನೆ ಪ್ರವೇಶ ಮಾಡಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ತೀವಲ್ವಾ? ಗಂಗೆಯನ್ನ ಶಿವ ಮದುವೆ ಮಾಡ್ಕೊಂಡು ಬಂದ ಕೈಲಾಸಕ್ಕೆ, ಪಾರ್ವತಿ ಕೋಪ, ನೀನ್ ಯಾವ ಜಾತಿ? ಗಂಗೆ ಗೌರಿ ಕತೆ ಕೇಳ್ತಾಳೆ ಪಾರ್ವತಿ, ನೀನ್ ಯಾವ ಜಾತಿನೇ? ಬೆಸ್ತ್ರ ಜಾತಿ ಅಲ್ವಾ ನೀನು? ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನೆ? ಮೀನ್ ಹಿಡಿಯೋನಲ್ವಾ? ನಿನ್ನ ಅಣ್ಣ ತಮ್ಮದಿರು ಏನ್ ಕೆಲಸ ಮಾಡ್ತಾರೆ? ಹುಟ್ಟಾಕೋರಲ್ವಾ? ಅದಕ್ಕೆ ಗಂಗೆ ಹೇಳ್ತಾಳಂತೆ, ಅದಕ್ಕೇನಾಯ್ತಕ್ಕ, ನಮ್ಮಪ್ಪ ಮೀನ್ ಹಿಡಿದ್ರೆ ಅವನ್ ಮನುಷ್ಯ ಅಲ್ವಾ? ನನ್ನ ಅಣ್ಣ ತಮ್ಮದಿರು ಹುಟ್ಟಾಕಿದ್ರೆ ಅವರು ಹುಟ್ಟಿರೋರೇ ಅಲ್ವಾ ಭೂಮಿ ಮೇಲೆ? ನಿನಗ್ ಸೀರೆ ಉಟ್ಕೊಳಕ್ ಬರುತ್ತೇನೆ? ಕಾಡ್ ಮನುಷ್ಯರ ತರ ಸೀರೆ ಉಟ್ಕೊಂಡಿದ್ಯಾ? ಅಕ್ಕ, ಸೀರೆ ಉಟ್ಕೊಳಕ್ ಬರ್ಲಿಲ್ಲ ಅಂದ್ರೆ ಏನಾಯ್ತಕ್ಕ? ಹೆಣ್ಣಾಗಿ ಮಾನವನ್ನ ಮುಚ್ಕೊಂಡಿದ್ದೀನಲ್ಲಕ್ಕ. ನೀನ್ ಹುಟ್ಟಿರೋದು ಸೀರೆ, ನೀನ್ ಮಾನ ಮುಚ್ಕೊಳ್ಳಿಕ್ಕೋಸ್ಕರ ಸೀರೆ ಉಟ್ಕೊಂಡಿದ್ಯಾ. ನಾನು ಹುಟ್ಟಿರೋದು ಸೀರೆ, ನಾನು ಮಾನ ಮುಚ್ಕೊಳ್ಳಿಕ್ಕೋಸ್ಕರ ಹುಟ್ಟಿದೀನಿ. ನೀತಿ ಒಳಗ ಜಾತಿ ಇಲ್ದಿರೋಳಲ್ವೇನೆ ನೀನು? ಅಕ್ಕ, ನೀತಿ ಒಳಗ್ ಜಾತಿ ಇಲ್ದಿರೋಳು ಏನಾಯ್ತಕ್ಕ? ನೀತಿ ಒಳಗೆ ಸದ್ಗುಣ ಉಳ್ತಕ್ಕಂಥ ಹೆಣ್ಣು ನಾನೇ ಅಲ್ವೇನಕ್ಕ? ಹಿಂಗೆ ಆ ಪಾರ್ವತಿನೂ ಗಂಗೆ ಕಾನ್ವರ್ಸೇಷನ್ ಅಂದ್ರೆ, ಪಾರ್ವತಿ ಬ್ರಾಹ್ಮಣ ಸ್ತ್ರೀ, ಆದ್ರೆ ಗಂಗೆ ಬ್ರಾಹ್ಮಣ ಸ್ತ್ರೀ ಅಲ್ಲ. ಶಿವ ಮದ್ವೆ ಮಾಡ್ಕೊಂಡು ಬಂದಾಗ ಅದ್ ಗಂಗೆ ಗೌರಿ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ. ಹಾಗಾದ್ರೆ ನೀನು ನನ್ನನ್ನ ಸ್ಪರ್ಶಿಸ್ಬೇಡ, ದೂರ ನಿಂತ್ಕೋ, ನೀ ನನ್ನ ಮಕ್ಕಳನ್ನ ಮುಟ್ಬೇಡ, ನನ್ನ ಮಕ್ಕಳನ್ನ ಮಾತಾಡ್ಸ್ಬೇಡ, ನೀನ್ ಈ ಕೈಲಾಸಕ್ ಬರ್ಬೇಡ, ನೀನ್ ಕೀಳ್ ಜಾತಿಯವಳು. ಅವಾಗ ಗಂಗೆ ಹೇಳ್ತಾಳಂತೆ, ಎಷ್ಟೇ ಕೀಳ್ ಜಾತಿ ಆದ್ರೂ ಬಂದ್ರು ಎಲ್ಲಾ ನನ್ನಲ್ಲಿ ಮುಳುಗ್ಬೇಕಲ್ವೇನಕ್ಕ? ನನ್ನಲ್ಲಿ ಮುಳುಗಿ ಅವ್ರು ಶುದ್ಧಿ ಆಗ್ಬೇಕಲ್ವೇನಕ್ಕ? ನೀನ್ ಕಪ್ಪಾಗಿದ್ಯಾ, ಹೋಗು, ನಂತರ ನೀನ್ ಬೆಳ್ಳಗಿಲ್ಲ. ಅಕ್ಕ, ನನ್ ಕಪ್ಪು ಅಂತೇನಕ್ಕ? ನಿನ್ ಕಣ್ಗ್ ಹಾಕ್ತಕ್ಕಂಥ ಕಾಡ್ಗೆ ಕಪ್ಪಲ್ವೇನಕ್ಕ? ನಿನ್ ತಲೆ ಕೂದ್ಲು ಕಪ್ಪೇನಲ್ಲಕ್ಕ? ಅಮಾವಾಸ್ಯೆ ರಾತ್ರಿ ಓಡಾಡ್ತೀಯಲ್ವಾ, ಆ ಸೂರ್ಯ ಕತ್ಲಾಗಲ್ವೇನಕ್ಕ? ಅಂದ್ರೆ ಗಂಗೆ ಹೇಳೋ ಮಾತದು. ಹೇಗಾದ್ರೂ ಮಾಡಿ ಗಂಗೆನ ದೂರ ತಳ್ಳಬೇಕು. ಆದ್ರೆ ಗಂಗೆ ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾಳೆ. ಇದ್ಯಾಕೆ ಹೇಳ್ತಾ ಇದೀನಿ ನಾನು ನಿಮ್ಗೆ ಅಂದ್ರೆ, ನಿಜವಾಗ್ಲೂ ಅದಾಯ್ತಾ ಇಲ್ವಾ ಅನ್ನೋ ಡೌಟ್ಸ್ ಅದ್ ಬಿಟ್ಬಿಡಿ, ಪಕ್ಕಕ್ಕೆ ಇಟ್ಬಿಡಿ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜಾನಪದರು ಈ ಸನ್ನಿವೇಶವನ್ನ ವರ್ಣಿಸ್ಬೇಕಾದ್ರೆ ನಮಗ್ ಏನ್ ನೆನಪಾಗುತ್ತೆ ಅಂದ್ರೆ, ಈ ಜಾತಿ ಪದ್ಧತಿ ಅಂತಕ್ಕಂಥದ್ದು, ಅಥವಾ ಮೇಲು ಕೀಳು ಅಂತಕ್ಕಂಥದ್ದು, ಅಥವಾ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಎಷ್ಟ್ರ ಮಟ್ಟಿಗಿರುತ್ತೆ ನಮ್ಮಲ್ಲಿ? ಅದ್ ನಾವ್ ನಿಜವಾಗ್ಲೂ ಬಿಡ್ತೀವಾ? ಬಿಡಕ್ ಆಗತ್ತ ನಮ್ ಕೈಲಿ? ಇನ್ನೊಬ್ರನ್ನ ದೂಷಿಸೋದ್ ಬಿಟ್ಬಿಡ್ತೀವಾ? ಇನ್ನೊಬ್ರನ್ನ ಕೀಳಾಗಿ ನೋಡೋದ್ ಬಿಟ್ಬಿಡ್ತೀವಾ? ಇನ್ನೂ ಇದೆ ಕತೆ. ಆದ್ರೆ ಯಾಕೆ ಎಕ್ಸಾಂಪಲ್ ಆಗಿ ತಗೊಂಡೆ ಅಂದ್ರೆ, ಯಾರ್ಗ್ ಎಷ್ಟಿದ್ಯೋ ಏನೋ ಗೊತ್ತಿಲ್ಲ, ಆದ್ರೆ ಶಿವನ್ಗ್ ಮಾತ್ರ ಭೇದ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಅವ್ರು ಹೇಳ್ಬೇಕಾದ್ರೆ ನಮಸ್ಕಾರ ಅಂತಕ್ಕಂಥ ಪ್ರತಿಯೊಂದು ಸನ್ನಿವೇಶವನ್ನ ಹೇಳ್ತಕ್ಕಂಥದ್ದು. ಸೂರ್ಯನನ್ನ ಎಕ್ಸಾಂಪಲ್ ಆಗಿ ತಗೊಳ್ತಾರೆ, ಎಲ್ರಿಗೂ ಬಿಸಿಲು ಕೊಡ್ತಾನೆ, ಎಲ್ರೂ ಮನೆ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಅವನನ್ನ ಗುಣದೋಷ ಇಲ್ದಿರ್ತಕ್ಕಂಥವನು, ಕೀಳು ಜಾತಿಯವನು, ಅಥವಾ ಅವ್ನು ಸರಿ ಇಲ್ಲ ಅಂತ ಹೇಳ್ತೀರಾ?
ಎಲ್ಲ ಕಡೆ ದರ್ಶನವನ್ನ ಮಾಡಿಸ್ತಾನೆ ಅಂತ. ಹಾಗಾಗಿ ಕುಲಾಲರನ್ನ ಅಂದ್ರೆ ಕುಂಬಾರರನ್ನ, ಕಮ್ಮಾರರನ್ನ, ಎಲ್ಲಾ ಜಾತಿಯವರನ್ನು ಕೂಡ ಇಲ್ಲಿ ನೆನ್ಪು ಮಾಡ್ತಕ್ಕಂಥದ್ದು. ಜನಸಾಮಾನ್ಯರನ್ನ, ಕಾಡಲ್ಲಿರ್ತಾರೆ ಪುಂಜಿಷ್ಟರು ಅಂದ್ರೆ ಹಕ್ಕಿ ಪ್ರಾಣಿಗಳನ್ನ ಬೇಟೆಯಾಡ್ ತಿಂತಾ ಇರ್ತಾರೆ, ನಿಷಾದರು ಅಂತ ಕೂಡ ಕರಿತೀವಿ, ಬೇಡ ಜಾತಿ ಅಂತ ಕರಿತೀವಿ, ಅಥವಾ ಬೆಸ್ತರು ಕೂಡ ಅಂತಾನೂ ಕರೀತಾರೆ. ಅಂದ್ರೆ ಅವ್ರ ಕರ್ಮ ನೋಡಿದ್ರೆ ತುಂಬಾ ಪಾಪಿಷ್ಟ್ರು ಅಂತ ಅನ್ಸುತ್ತಪ್ಪ, ಎಷ್ಟೋ ಪ್ರಾಣಿಗಳನ್ನ ಕೊಂದು ತಿಂತಾ ಇದ್ದಾರೆ. ಹಾಗಾದ್ರೆ ಆ ಪಾಪ ಪುಣ್ಯಗಳು ಅಂತಕ್ಕಂಥ ಒಂದು ಅವನ್ಗಂಟಲ್ವಾ ಅಂತ ಹೇಳ್ತಾ ಇದೀವಿ. ಹಂಗಂಟಂಗಿದ್ರೆ ಪರಮೇಶ್ವರ ಕಿರಾತ ವೇಷದಲ್ಲಿ ಯಾಕೆ ಬಂದ? ಅರ್ಜುನನಿಗೆ ತೋರ್ಸ್ಕೊಂಡಾಗ ಅರ್ಜುನ ಕೂಡ ಅವನನ್ನ ಭಕ್ತ ಅಂತ ಗುರುತಿಸ್ಲಿಲ್ಲ, ಚಾಂಡಾಲ ವೇಷ ಅಂತ ಅನ್ಕೊಂಡ್ರು. ನೋಡಿ, ಶಂಕರ ಭಗವತ್ಪಾದರಿಗೂ ಕೂಡ ಚಾಂಡಾಳ ವೇಷದಲ್ಲೇ ಪರಮೇಶ್ವರ ಕಾಶಿಯಲ್ಲಿ ದರ್ಶನವನ್ನ ಕೊಟ್ಟ. ಆ ಚಾಂಡಾಳ ವೇಷಧಾರಿಯಾಗಿ ಶಿವ ಬಂದಾಗ 4 ನಾಯಿ ಇತ್ತಂತೆ, ಶಂಕರ ವಿಜಯ ಕಥೆಯಲ್ಲಿ ಬರುತ್ತದು. ಹಾಗಾದ್ರೆ ಯಾಕೆ ಆ ರೀತಿ ಆ ಧರ್ಮದಲ್ಲಿ ಕಾಣಿಸ್ಕೊಳ್ಬೇಕಿತ್ತು? ಅವರಲ್ಲಿ ಇದ್ದಂತಹ ಗುಣದೋಷಗಳು ಹೋಗಬೇಕಾಗಿತ್ತು. ಹಾಗಾಗಿ ಆ ರೂಪದಲ್ಲಿ ಕಾಣಿಸ್ಕೊಂಡಿದ್ದು. ಕಿರಾತ ಬೇಡನಾಗಿ ತೋರ್ಸ್ಕೊಂಡಿದ್ದು ಅದು ಶಿವ ಮಾತ್ರನ? ವಿಷ್ಣು ಕೂಡ ಅಷ್ಟೇ. ಈಗ ಮತ್ಸ್ಯಾವತಾರದಲ್ಲಿ ವಿಷ್ಣು ಕಾಣಿಸ್ಕೊಂಡ ಮೀನು, ಹಾಗಾದ್ರೆ ಮೀನ್ ಯಾವ ಜಾತಿ? ಕೂರ್ಮ ಅವತಾರದಲ್ಲಿ ಕಾಣಿಸ್ಕೊಂಡ ಆಮೆ ರೂಪದಲ್ಲಿ ಆಮೆ ಯಾವ ಜಾತಿ? ವರಾಹ ರೂಪದಲ್ಲಿ ಕಾಣಿಸ್ಕೊಂಡ ಹಂದಿ ಯಾವ ಜಾತಿ? ಹಾಗಾದ್ರೆ ಅಂದ್ರೆ ಇತಿಹಾಸ ಪುರಾಣಗಳನ್ನ ನೋಡಿದಾಗ ದೇವರಿಗೆ ಭೇದ ಇಲ್ಲ. ಅದಕ್ಕೆ ಹೇಳ್ತಾ ಇರ್ತಾರೆ, ಲಿಂಗಕ್ಕೆ ಭೇದವಿಲ್ಲ, ಗಂಗೆಗೆ ಮುಟ್ಟಿಲ್ಲ ಅಂತ. ಅದ್ನಾವ್ ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಗಂಗಾ ನದಿಯಲ್ಲಿ ನೀವು ಸ್ನಾನ ಮಾಡ್ಬೇಕಾದ್ರೆ ಎಲ್ಲಾ ಧರ್ಮದವರು ಬಂದಿರ್ತಾರೆ, ಅಲ್ಲೇ ಮುಳುಗ್ ಹೋಗಿರ್ತಾರೆ, ನಾವು ಅಲ್ಲೇ ಮುಳುಗ್ತೀವಿ. ಕುಂಭಮೇಳಕ್ ಹೋದ್ವಿ, ಲಕ್ಷಾಂತರ ಜನ ಸ್ನಾನ ಮಾಡ್ತಾ ಇದ್ರು, ಎಲ್ರನ್ನು ಓಡಿಸ್ಬಿಟ್ಟು ನಾನು ಮುಳುಗ್ಬಿಟ್ಟು ಈಗ ಯಾರು ಇಲ್ಲ ಅಂತ ಬರಕ್ಕಾಗುತ್ತ? ನಾನು ಆಗಲ್ಲ. ಅದಕ್ಕೆ ಈ ದೇಹದ ಭಂಗವನ್ನ ಬಿಟ್ಬಿಡಿ. ನೀವು ದೇಹ ಕಂಡ್ಕೊಳ್ತಕ್ಕಂತ ಕೆಲವೊಂದಷ್ಟು ಬಂಧನಗಳನ್ನ ಬಿಟ್ಟು ಆತ್ಮದ ಕಡೆ ಗಮನವನ್ನ ಕೊಡಿ. ಆತ್ಮ ಯಾರು ಮುಟ್ಟಕ್ಕಾಗಲ್ಲ. ನಿಮ್ಮ ಆತ್ಮ ನಿಮಗೇ ಸ್ವತ್ತು, ನೀವು ಆತ್ಮಕ್ಕೆ ಒಡೆಯ. ಆತ್ಮಕ್ಕೂ ಪರಮಾತ್ಮನಿಗೂ ಕನೆಕ್ಷನ್ ಅಂತ ಒಂದಿರುತ್ತೆ, ಸಂಬಂಧ ಅಂತ ಒಂದಿರುತ್ತೆ. ಅದ್ರ ಕಡೆ ನಾವು ಗಮನವನ್ನ ಕೊಡೋಣ, ಫೋಕಸ್ ಅನ್ನ ಮಾಡೋಣ, ದೇಹಕ್ಕೆ ಅಂಟಕ್ಕಂಥದ್ದಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದೆ ಹೇಳ್ತಾರೆ, ರುದ್ರ, ಶರ್ವ, ಪುಷ್ಪತಿ, ನೀಲಗ್ರೀವ, ಕಪರ್ದಿನಿ, ಯುಕ್ತಕೇಶ, ಸಹಸ್ರಾಕ್ಷ, ಶತಧನ್ವಾ ಅಂತ ಹೇಳ್ತಾ ಹೋಗ್ತಾರೆ. ಪರಮಾತ್ಮನ ನಾಮಗಳನ್ನ ಹೇಳ್ತಾ ಹೋಗ್ತಾರೆ ಅಲ್ವಾ? ಅಂದ್ರೆ ಈ ಭವ ಅಂದ್ರೆ ಉತ್ಪತ್ತಿ, ಈ ಜಗತ್ತನ್ನ ಸೃಷ್ಟಿ ಮಾಡ್ತಿರ್ತಕ್ಕಂಥವನು ಅಂತ ಅರ್ಥ. ಬ್ರಹ್ಮ, ವಿಷ್ಣು, ಇಂದ್ರಾದಿ ಸಮಸ್ತ ದೇವತೆಗಳು, ಶಿವ, ಇವರೆಲ್ಲರೂ ಕೂಡ ಈ ಸೃಷ್ಟಿ ಮಾಡ್ಲಿಕ್ಕೋಸ್ಕರನೇ ಕಾಪಾಡ್ತಾ ಇದ್ದಾರೆ. ರುದ್ರನನ್ನ ಮೋಕ್ಷಕಾರಕ ಅಂತ ಕರಿತೀವಿ. ನೋಡಿ, ಮೋಕ್ಷ ಕ್ಷೇತ್ರಗಳು, ಯಾರಾದ್ರೂ ಒಬ್ಬ ವ್ಯಕ್ತಿ ಸತ್ರೆ ಮೋಕ್ಷ ಕ್ಷೇತ್ರಗಳು ಯಾವುದು? ಕಾಶಿ, ಗಯಾ, ಗೋಕರ್ಣ. ದಕ್ಷಿಣದಲ್ಲಿ, ಉತ್ತರದಲ್ಲಿ, ಮಧ್ಯದಲ್ಲಿ ಅಂತ ಒಂದು 3 ಕ್ಷೇತ್ರಗಳಿದೆ ನೋಡಿ. ಅದೆಲ್ಲ ಶಿವಕ್ಷೇತ್ರಗಳು. ಅದು ಯಾಕೆ? ರುದ್ರದೇವ ಮೋಕ್ಷಕಾರಕ, ಮೋಕ್ಷವನ್ನ ಕೊಡ್ತಕ್ಕಂಥವನು ಆತ್ಮಗಳಿಗೆ, ಪಿತೃಗಳ ದೇವತೆಗಳು ಅವನು. ಹಾಗಾಗಿ ಅವನ ಸನ್ನಿಧಾನದಲ್ಲಿ, ಮೋಕ್ಷಕಾರಕನ ಸನ್ನಿಧಾನದಲ್ಲಿ ಮೋಕ್ಷವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ರುದಂ ಅಂದ್ರೆ ಏನು? ಅಳುವನ್ನ ಓಡಿಸ್ತಕ್ಕಂಥವನು, ದುಃಖವನ್ನ ಓಡಿಸ್ತಕ್ಕಂಥವನು. ಹಾಗಾಗಿ ಅವನ ಒಂದು ಶಕ್ತಿ ದೇವಸ್ಥಾನದಲ್ಲಿ ಆ ರೀತಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಅಲ್ವಾ? ಈಗ ಶರ್ವ ಅವನ್ ಹಿಂಸಾಕಾರ ಅಂತ ಕೂಡ ಕರೀತಾರೆ. ಹಿಂಸೆ ಕೊಡೋದು ಅಂದ್ರೆ ಯಾವುದು? ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ಜಗತ್ತನ್ನೆಲ್ಲ ನುಂಗಿ ಈಶ ಶರ್ವೇಶ ಅಂತ ಅನ್ಸ್ಕೊಳ್ತಾನೆ. ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ, ವಿಷ್ಣು ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತಿಂದು ಮತ್ತೆ ಮರುಸೃಷ್ಟಿಯನ್ನ ಮಾಡ್ತಾನೆ ಅಂತ. ರುದ್ರದಲ್ಲೂ ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ಪರಮೇಶ್ವರ ಎಲ್ಲವನ್ನ ತಿಂದು ಮತ್ತೆ ಸೃಷ್ಟಿ ಕಾರ್ಯ ಮಾಡ್ತಾನೆ ಅಂತ. ಹಾಗಾದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಇರೋದ್ ಸರಿನಾ, ರುದ್ರದಲ್ಲಿರ್ತಕ್ಕಂಥದ್ದು ಸರಿನಾ ಅಂತ ನಾವೇನಾದ್ರೂ ವಿಮರ್ಶೆ ಮಾಡ್ತಾ ಹೋದ್ರೆ, ಹರಿಹರ ಬ್ರಹ್ಮಾದಿ ತ್ರಿಮೂರ್ತಿಗಳ ಕೆಲ್ಸನೇ ಅಷ್ಟು. ವಿಷ್ಣುನು ಆ ಕಾರ್ಯವನ್ನ ಮಾಡ್ತಾರೆ, ಶಿವನು ಕೂಡ ಆ ಕಾರ್ಯವನ್ನ ಮಾಡ್ತಾರೆ, ಬ್ರಹ್ಮದೇವರು ಕೂಡ ಆ ಕಾರ್ಯದಲ್ಲಿ ಇವರಿಬ್ಬರಿಗೂ ಕೂಡ ಸಹಾಯವನ್ನ ಮಾಡ್ತಾರೆ. ಆದ್ರೆ ಅಷ್ಟೊಂದು ಕ್ರೂರಿನ ಸೃಷ್ಟಿ ಮಾಡಿದ ಜಗತ್ತನ್ನು ಯಾಕೆ ಈ ರೀತಿ ಮಾಡ್ಬೇಕು ಅಂದ್ರೆ, ಸಮನಾಗಿಟ್ಟಿರ್ಲಿಕ್ಕೆ, ಆಗಾಗ ಎಲ್ಲವನ್ನ ಶುದ್ಧಿ ಮಾಡ್ಲಿಕ್ಕೆ. ನೀವ್ ಕಟ್ಸಿರೋ ಮನೆ
ಹಂಗಾದ್ರೆ ಮನೆ ಕಸ ಗುಡ್ಸಲ್ವಾ, ಮನೆಗ್ ಮತ್ತೆ ಪೇಂಟ್ ಮಾಡ್ಸಲ್ವಾ, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಲ್ವಾ? ಹಾಗೆ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಅವಾಗವಾಗ ಇದನ್ನ ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸಿ ಶುದ್ಧಿ ಮಾಡ್ತಾ ಇರ್ತಾನೆ ಅಲ್ವಾ? ನೀಲಗ್ರೀವ ಅಂತ ಕರಿತೀವಿ, ಹಿಂದೆ ಹೇಳಿದ್ವಿ ಶಿತಿಕಂಠ ನೀಲಗ್ರೀವ ಅಂತ ನಾಮಗಳು ಯಾಕೆ ಬರ್ತಾ ಇದೆ ಅಂತ ಹೇಳಿದ್ವಿ. ಈಗ ಜಟಾಜೂಟ ಅಂತ ಜಟಾಜೂಟ ಗಂಗಾಧರ ಅಂತ ನೀವೆಲ್ಲ ಕೇಳಿರ್ಬೋದು. ಕಪರ್ಧ ಅಂತ ಕೂಡ ಕರೀತಾರೆ, ಕಪರ್ದಿ ಅಂತ ಕರೀತಾರೆ. ಹಂಗಂದ್ರೆ ಜಟಾಜೂಟದಲ್ಲಿ ಭಗವಂತ ಗಂಗೆಯನ್ನ ಧರಿಸಿರೋದ್ರಿಂದ ಅವನನ್ನ ಕಪರ್ದಿ ಕಪರ್ಧ ಅಂತ ಕರೀತಾರೆ. ದಕ್ಷಯಜ್ಞ ಕಾಲದಲ್ಲಿ ಭಗವಂತನನ್ನ ಅಪಮಾನಗೊಳಿಸಿದ ಆ ದಕ್ಷನನ್ನ ಶಿಕ್ಷಿಸ್ಲಿಕ್ಕೆ ಕೋಪದಿಂದ ಈಶ್ವರ ತನ್ನ ಜಟೆಯಿಂದ ಒಂದು ಕೂದಲನ್ನ ಕಿತ್ತು ಹಾಕಿದ್ದ ಕೂಡಲೇ ವೀರಭದ್ರ ಹುಟ್ಟಿ ದಕ್ಷ ಯಜ್ಞವನ್ನೆಲ್ಲಾ ನಾಶ ಮಾಡಿಬಿಡ್ತಾನೆ. ಅರ್ಥ ಮಾಡ್ಕೊಳ್ಳಿ ಶಿವನ ಜಟೆ ಎಷ್ಟು ಮಹಾ ಮಹಿಮವಾಗಿರ್ತಕ್ಕಂಥದ್ದು. ಹಾಗಾಗಿ ಆತನನ್ನ ಜಟಾಜೂಟಧರ ಪರಮೇಶ್ವರ ಕಪರ್ದಿ ವ್ಯುಕ್ತಕೇಶ ಅಂತ ಕರೀತಾರೆ. ವ್ಯುಕ್ತಕೇಶ ಅಂದ್ರೆ ಬೋಳಿಸಲ್ಪಟ್ಟ ಕೇಶ ಅಂತ, ಅಂದ್ರೆ ತಲೆ ಕೂದಲೆಲ್ಲ ಬೋಡ್ಸೋಗಿರೋದು ಅಂತ. ಪರಮಹಂಸ ಸನ್ಯಾಸಿಗಳಿಗೆ ಮುಂಡನ ಮಾಡ್ತಾರೆ, ಕೇಶ ಮುಂಡನ ಅಂತ ಮಾಡ್ತಾರೆ, ಬೋಳು ತಲೆ ಅಂತ ಮಾಡ್ತಾರೆ. ಸನ್ಯಾಸತ್ವವನ್ನ ಸೂಚಿಸುತ್ತೆ ಅದು. ಅಂದ್ರೆ ದೇವರ ಹೆಸರಿನಲ್ಲಿ ವಿಪ್ತಕೇಶ ಅಂದ್ರೆ ಪರಮಾತ್ಮನೇ ಕೂದಲನ್ನು ನನಗೆ ಯಾಕೆ ಈ ದೇಹದ ಮೇಲೆ ಇರ್ತಕ್ಕಂಥ ಕೂದಲು, ನಂಗೆ ಈ ಸೌಂದರ್ಯ ಬೇಡ, ಇದು ಪರಮೇಶ್ವರನಿಗೆ ವಿಪ್ತನಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಆಧ್ಯಾತ್ಮಿಕ ಬೋಧನೆಯನ್ನ ನೀಡಿ ಅದನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಅಲ್ವಾ? ಹಾಗೆ ಬೇರೆ ಬೇರೆ ನಾಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಗಿರೀಶ ಅಂತ ಒಂದು ನಾಮ ಬರುತ್ತೆ, ಎಲ್ರಿಗೂ ಗೊತ್ತು, ಹಿಂದೆನೂ ಹೇಳಿದ್ದೆ. ಗಿರಿ ಅಂದ್ರೆ ಬೆಟ್ಟದ ಮೇಲೆ ಕೈಲಾಸದಲ್ಲಿ ವಾಸ ಮಾಡ್ತಕ್ಕಂಥವನು. ಹಾಗಾಗಿ ರಜತಗಿರಿ ಅಂತ ಕರೀತಾರೆ, ಅಂದ್ರೆ ಬೆಳ್ಳಿ ಬೆಟ್ಟ. ಧವಳಗಿರಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಹಿಮಾಚಲ ಈಶ್ವರನ ವಿಶೇಷ ಸ್ಥಾನ. ಕೈಲಾಸ ಎಲ್ಲ ಫಿಲ್ಮ್ಸ್ ಅಲ್ಲೆಲ್ಲ ಯಾಕಪ್ಪ ಕೈಲಾಸನ ಹಿಮ ಬಿದ್ದಿರೋ ತರನೇ ತೋರಿಸ್ಬೇಕು? ಯಾಕೆ ವಿಷ್ಣುವಿನ ಸಪ್ತದ್ವಾರಗಳ ಮೂಲಕ ಹೋಗ್ತಕ್ಕಂಥ ಸಿಗ್ತಕ್ಕಂಥ ಪಾಲ್ಗಡಲನ್ನ ಯಾಕೆ ತೋರ್ಸಲ್ಲ? ಯಾಕಂದ್ರೆ ಶಿವ ಇರೋದು ಈ ಕೈಲಾಸ ಇರ್ತಕ್ಕಂಥದ್ದು ಹಿಮಾಲಯದ ಪರ್ವತದಿಂದ ಆಚೆ. ಮಾನಸ ಸರೋವರಕ್ಕೆ ಹೋಗ್ಬೇಕು, ಅಲ್ಲಿ ಶಿವ ಬಹಳ ಹತ್ತಿರವಾಗಿರ್ತಾನೆ. ಅಲ್ಲಿ ಶಿವ ಈಗ್ಲೂ ಕೂಡ ಬಂದ್ ಸ್ನಾನ ಮಾಡ್ತಾನಂತೆ. ಶಿವನಿಗೆ ವಿಶೇಷವಾದಂತ ಒಂದು ಸ್ಥಾನವಂತೆ ಅಂತ ಎಲ್ಲರೂ ಹೋಗ್ತಾರೆ, ನೀವು ಕೇಳಿರ್ಬೋದು. ಗೌರಿ ಶಂಕರ ಶಿಖರ ಅಂತ ಕರೀತಾರೆ, ಅತ್ಯಂತ ಎತ್ತರವಾಗಿರ್ತಕ್ಕಂಥದ್ದು. ಅಂದ್ರೆ ಪರಮೇಶ್ವರ ಪ್ರಸಿದ್ಧಿ ಯಾಕೆ ಪಡೆದಿದೆ ಅಂದ್ರೆ ವಾಸ ಮಾಡ್ತಾನೆ, ದರ್ಶನವನ್ನ ಕೊಡ್ತಾನೆ. ಶಿಪಿವಿಷ್ಟ ಅಂತ ಕರೀತಾರೆ, ವಿಷ್ಣುನು ಶಿಪಿವಿಷ್ಟ ಅಂತ ಕರೀತಾರೆ. 273ನೇ ನಾಮ ಅದು. ಎಲ್ಲಿ? ವಿಷ್ಣು ಸಹಸ್ರನಾಮದಲ್ಲಿ. ಶಿಪಿ ಅಂದ್ರೆ ಏನು? ಪಶುಗಳು. ಪಶುಗಳ ಒಡೆಯನನ್ನ ಶಿಪಿವಿಷ್ಟ ಅಂತ ಕರಿತೀವಿ. ಯಜ್ಞೋ ವೈ ವಿಷ್ಣು ಪಶವ ಶಿಪಿ ಯಜ್ಞ ಏವ ಪಶುಷು ಪ್ರತಿಷ್ಠತಿ ಅಂತ ಒಂದು ವಾಕ್ಯ ಬರುತ್ತೆ. ವಿಷ್ಣು ರೂಪನಾಗಿರ್ತಕ್ಕಂಥವನು ಶಿವ ಅಂತ ಅರ್ಥ ಅದು. ಹಾಗಾಗಿ ಹರಿಹರರಲ್ಲಿ ಭೇದ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಶಿವಮಂತ ಅಂದ್ರೆ ತ್ರಿಪುರ ಸಂಹಾರ ಕಾಲದಲ್ಲಿ ಆ ವಿಷ್ಣುವನ್ನೇ ಬಾಣವಾಗಿ ಮಾಡಿಕೊಂಡು ಪರಮೇಶ್ವರ ಅಸುರರನ್ನು ಸಂಹಾರ ಮಾಡ್ತಾನಂತೆ. ಆ ರೀತಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಅನೇಕ ನಾಮಗಳು ಅನೇಕ ವಿಧವಾಗಿ ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ. ಎಲ್ಲಾವುದು ನೀವು ಹಿಂಗೆ ಅರ್ಥ ಮಾಡ್ಕೋಬೇಕು, ಯಾಕೆ ಈ ರೀತಿ ಕರೆದಿದ್ದಾರೆ ಅಂದ್ರೆ ಒಂದು ಧರ್ಮ ಒಂದು ಕುಲವನ್ನ ಅಲ್ಲಿ ಮೆನ್ಷನ್ ಮಾಡಿರತಕ್ಕಂಥದ್ದಲ್ಲ. ಎಲ್ಲರಿಗೂ ಒಡೆಯನಾಗಿರೋದ್ರಿಂದ ಅಲ್ಲಿ ಪ್ರತಿಯೊಬ್ಬರ ಒಂದು ನಾಮವನ್ನ ಹೇಳ್ತಾ ಇರ್ತಕ್ಕಂಥದ್ದು. ರೇಷ್ಮಿ ನೋಡಿ, ರೇಷ್ಮಿ ಅಂತ ಅದೆಲ್ಲೋ ಬರುತ್ತೆ. ರೇಷ್ಮಿ ಅಂದ್ರೆ ಏನು? ರೇಷ್ಮಿಯಾಯ ಚ ಅಂದ್ರೆ ನಾವ್ ಅನ್ಕೊಳ್ಳೋದು ರೇಷ್ಮಿ ಅಂತೀವ. ಅಂದ್ರೆ ರೇಷ್ಮೆ ಅಂದ್ರೆ ಪ್ರಳಯ ಕಾಲ ಅಂತ ಅರ್ಥ, ನಾಶ ಆಗೋದು ಅಂತ ಅರ್ಥ, ನುಂಗಿ ಬಿಡೋನು ಅಂತ ಅರ್ಥ. ಅದೇ ವಿಚಾರಗಳು ಬರ್ತಾ ಹೋಗ್ತದೆ. ನೋಡಿ, ಉಮಾದೇವಿ ಬ್ರಹ್ಮವಿದ್ಯಾ ಪ್ರದಾಯಿನಿ. ಉಮಾದೇವಿ ಅಂದ್ರೆ ಮತ್ತಾರು ಅನ್ಕೋಬೇಡಿ, ದೇವಿ ಪಾರ್ವತಿ ದೇವಿ ಉಪನಿಷತ್ತಲ್ಲಿ ಬರುತ್ತೆ. ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಪ್ರಾರಂಭದಲ್ಲಿ ಋಷಿಗಳೆಲ್ಲ ಒಟ್ಟಾಗಿ ಜಗತ್ಕಾರಣ ಯಾವುದು, ಬ್ರಹ್ಮ ಯಾರು, ನಾವೆಲ್ಲಿಂದ ಹುಟ್ಟಿದ್ವಿ ಅಂತ ವಿಚಾರಣೆ ಮಾಡ್ತಾ ಇರ್ತಾರೆ ಎಲ್ಲ ಋಷಿ ಮುನಿಗಳು. ಕೊನೆಗವರು ಧ್ಯಾನದಲ್ಲಿ ಕೂತ್ಕೊಂಡು ಯೋಗನಿಷ್ಠರಾಗಿ ಬ್ರಹ್ಮನ ಶಕ್ತಿಯನ್ನ ನೋಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಉಮೆ ಕಾಣಿಸ್ಕೊಳ್ತಾಳೆ. ಆಗ ಅವಳು ಏನ್ ಮಾಡ್ತಾಳೆ? ತತ್ವವನ್ನ ತಿಳಿಸ್ಕೊಡ್ತಾಳೆ. ದೇವೇಂದ್ರ, ಇದೆಲ್ಲ ನಿಮ್ಗೆ ಅರ್ಥ ಆಗದೆ ಇರೋ ವಿಚಾರ, ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ.
ಅಂದ್ರೆ ತಾಯಿ ಪಾರ್ವತಿ ತಿಳಿಸ್ಕೊಡ್ತಾಳೆ ಋಷಿ ಮುನಿಗಳಿಗೆಲ್ಲ ಏನೇನು ಎತ್ತೆತ್ತ ಅಂತ. ಮತ್ತೆ ಕೇನೋಪನಿಷತ್ತಲ್ಲಿ ದೇವೇಂದ್ರ ಯಕ್ಷ ಯಾರು ಅಂತ ವಿಚಾರಿಸ್ಲಿಕ್ಕೆ ಹೋದಾಗ ಯಕ್ಷ ಅಂತರ್ಧಾನನಾಗ್ತಾನೆ, ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತ್ಕೊಳ್ತಾನೆ. ಆಗ ಮತ್ತೆ ಹೈಮವತಿಯಾದ ಕಾಲಿ ಹೈಮವತಿ ಅಂತ ಒಂದು ಬರುತ್ತೆ ನೋಡಿ, ಹೈಮವತಿ ಅಂದ್ರೆ ಉಮೆ. ಅವಾಗ ಇಂದ್ರನ ಸಂಶಯವನ್ನ ನಿವಾರಿಸ್ಕೊಳ್ತಾಳೆ. ಯಾಕೆ ಇಲ್ಲಿ ಬ್ರಹ್ಮವಿದ್ಯಾರೂಪಿಣಿಯಾದ ಉಮೆ ಸರ್ವಜ್ಞನಾದ ಈಶ್ವರನ ಜೊತೆ ಯಾವಾಗ್ಲೂ ಇರ್ತಾಳೋ, ಅವರಿಬ್ಬರ ಒಂದು ಸಮ್ಮಿಶ್ರಣದಿಂದ ಅಲ್ಲಿ ಅದ್ಭುತವಾದಂತಹ ಶಕ್ತಿ ಅನ್ನೋದು ಕ್ರಿಯೇಟ್ ಆಗ್ತಾ ಇರತ್ತೆ. ಹಾಗಾಗಿ ಶಿವಶಕ್ತಿ ಕಾಂಬಿನೇಷನ್ ಅನ್ನೋದೇ ಆ ಕಾನ್ಸೆಪ್ಟ್ ಬಹಳ ಅದ್ಭುತವಾಗಿರ್ತದ್ದು. ಅರ್ಥ ಆಯ್ತಾ? ಈ ವಿಚಾರ ಯಾಕೆ ಬಂತು ಇಲ್ಲಿ ಅಂದ್ರೆ, ಸೋಮ ಅಂತಕ್ಕಂಥವನು ದೇವರು ಮಾತ್ರ ಅಲ್ಲ, ಮೋಕ್ಷ ಪ್ರದಾಯಕ ಅವನು, ಸರ್ವಜ್ಞ, ಸರ್ವೇಶ್ವರ, ಸರ್ವ ಜಗತ್ ಕಾರಣ. ಹಾಗಾಗಿ ಸೋಮೇಶ್ವರನಿಗೆ ಯಾವಾಗ್ಲೂ ಅಧಿನಾಯಕಿ ಆಗಿರ್ತಕ್ಕಂಥ ಉಮೆ ಇರೋದ್ರಿಂದ ಅಲ್ಲಿ ಜ್ಞಾನಾರ್ಜನೆ ಶಕ್ತಿ ಅಂತಕ್ಕಂಥದ್ದು ಏನಾಗ್ತಾ ಇರುತ್ತೆ ಅಂದ್ರೆ ಕ್ರಿಯೇಟ್ ಆಗ್ತಾ ಇರತ್ತೆ, ಉದ್ಭವ ಆಗ್ತಾ ಇರತ್ತೆ ಅಂತಕ್ಕಂಥದ್ನ ನಾವು ತಿಳ್ಕೊಬಹುದು. ಅರ್ಥ ಆಗ್ತಾ ಇದ್ಯಾ? ಇನ್ನೊಂದು ವಿಶೇಷವಾಗಿ ನಿಮ್ಮೆಲ್ರಿಗೂ ಹೇಳೋವಂಥದ್ದು ವಿಚಾರಗಳೇನು ಅಂದ್ರೆ, ಈ ಎಲ್ಲಾ ಮಂತ್ರದಲ್ಲೂ ಕೂಡ ಭಗವಂತ ಶಿತಿಕಂಠ, ನೀಲಕಂಠ, ನೀಲಗ್ರೀವ ಅಥವಾ ಬೇರೆ ಇನ್ನೊಂದು ಹೇಳ್ತಕ್ಕಂಥದ್ದು, ಎಲ್ಲರಿಗೂ ನಮಸ್ಕಾರ ಮಾಡ್ತಕ್ಕಂಥದ್ದು, ಇದೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ಹಾಗೆ ಸಸ್ಪಿಂಜರ, ವಿಲೋಹಿತ, ಇದೆಲ್ಲ ರುದ್ರದೇವರ ಒಂದು ವಿವಿಧ ನಾಮಗಳನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಮುಂದೆ ಏನಾಗತ್ತೆ ಅಂದ್ರೆ, ಒಂದು 3 ದಿಕ್ಕು ಅಂತ ಅನ್ಕೊಳತ್ವ, 3 ರುಕ್ಕು ಅಂತ ಕರಿತೀವಿ, ಒಂದು ಮಂತ್ರ ಆಗತ್ತೆ ಅಂತ ಅನ್ಕೊಳ್ಳೋಣ. ಯಾವ್ದೋ ಒಂದು 3 ದಿಕ್ಕುಗಳ ಒಡೆಯರನ್ನ ಸೇರಿಸ್ಕೊಂಡು ಒಂದು ಮಂತ್ರ ಆಗತ್ತೆ. ಹಾಗಾದ್ರೆ ರುದ್ರರುಗಳು ಎಷ್ಟು ಮಂದಿ? ಅವರೆಲ್ಲ ಒಬ್ಬೊಬ್ರದ್ದು ಒಂದು ಸ್ವರೂಪನ? ಪ್ರತಿಯೊಬ್ಬರ ರುದ್ರರು ಒಂದೇ ರುದ್ರರಿಂದ ಉದ್ಭವ ಆಗಿರ್ತಕ್ಕಂಥವ್ರ? ಎಲ್ಲರಿಗೂ ಒಂದೇ ಗುಣ ಇದ್ಯಾ? ನೋಡ್ಲಿಕ್ಕೆ ಒಂದೇ ತರ ಇದಾರ? ಒಟ್ಟಾಗಿರ್ತಾರ? ಗುಂಪಾಗಿ ವಾಸ ಮಾಡ್ತಾರ? ಮರದ ಮೇಲೆ ಇರ್ತಾರ? ಎಲ್ಲಿರ್ತಾರೆ? ಅಭಿಮಾನಿ ದೇವತೆಗಳು ಯಾರು? ಈ ತರ ಎಲ್ಲ ನಮ್ಗೆ ಅನೇಕ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಹೇಳ್ತಾರೆ ಏನು ಅಂದ್ರೆ, ಕೆಲವ ರುದ್ರರು ಹೇಗಿರ್ತಾರೆ ಅಂದ್ರೆ ಎಳೆಯ ಗರಿಕೆಯಂತೆ ಇರ್ತಾರಂತ, ಹಸಿರಾದ ಬಣ್ಣದ ರೀತಿ ಅಥವಾ ನೀಲಿ ಬಣ್ಣದಲ್ಲಿ, ಹೀಗೆ ಬೇರೆ ಬೇರೆ ಬಣ್ಣದಲ್ಲಿ ರುದ್ರರು ಇರ್ತಾರೆ. ಇವರನ್ನ ಭೂತಗಳ ಒಡೆಯರಾದಂತಹ ರುದ್ರಗಳ ಮಹಿಮೆಯನ್ನ ನಾವು ತಿಳ್ಕೋಬೇಕು ಅಂದ್ರೆ, ಈಗ ದಕ್ಷಿಣ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕೇರಳದಲ್ಲಿ ಭೂತಾರಾಧನೆ ಬಹಳ ಪ್ರಸಿದ್ಧಿ. ಅದ್ ನೋಡಿದಾಗ ನಮಗನ್ಸೋದು ಅಲ್ಲಿನ ಜನಗಳಿಗೆ ದೈವಗಳ ಮೇಲೆ ಬಹಳವಾದ ಭಕ್ತಿ ಇದೆ, ದೈವಗಳನ್ನ ಗೌರವಿಸ್ತಾರೆ. ನಿಜವಾಗ್ಲೂ ದೈವ ಅಂದ್ರೆ ಏನು? ಈಗ ಯಾವ್ದೋ ಒಂದು ಫಿಲಮ್ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ದೈವರು ಅಂದ್ರೆ ದೇವತೆಗಳ ಬಂಟರು, ಅವರು ಕಾವಲು ಕಾಯ್ಲಕ್ಕೋಸ್ಕರ ಇದ್ದಾರೆ, ನಮ್ಮನ್ನ ರಕ್ಷಿಸ್ತಾ ಇರ್ತಾರೆ, ಅವರು ಮನುಷ್ಯರ ಮೇಲೆ ಬಂದು ಏನೋ ಒಂದಷ್ಟು ಹೇಳ್ತಾರೆ ಅಂತಕ್ಕಂಥದ್ದು ಯಾವುದೋ ಒಂದು ಸಿನಿಮಾವನ್ನ ನೋಡಿ ತಿಳ್ಕೊಂಡಿರ್ತೀರಾ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಕೆಲವು ಜನರು ಈ ಭೂತಗಳನ್ನ ತಮ್ಮ ಸ್ವಾರ್ಥಗಳಿಗಾಗಿ ಕೂಡ ಉಪಯೋಗಿಸ್ಕೊಳ್ತಾರಂತೆ. ಆದ್ರೆ ಇದ್ಯಾವುದೂ ಕೂಡ ಭೂತಗಳ ಆತ್ಮರಾದಂತಹ ರುದ್ರರಿಗೆ ಮೆಚ್ಚುಗೆ ಆಗುವಂಥದ್ದಲ್ಲ. ರುದ್ರರು ಈ ಪಂಚಭೂತಗಳಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಅಂದ್ರೆ ನೀರು, ಗಾಳಿ, ಆಕಾಶ ಎಲ್ಲ ಈ ಪಂಚಭೂತಗಳಲ್ಲಿ ಆ ರುದ್ರರು, ಆ ಭೂತಗಳು, ಗಣಗಳಿರ್ತಾರೆ. ಒಬ್ಬ ಮನುಷ್ಯ ಮತ್ತೊಬ್ಬನನ್ನ ತನ್ನಂತನೇ ಕಾಣ್ತಕ್ಕಂಥದ್ದು ನಿಜವಾದ ಭೂತಾರಾಧನೆ. ನಾನ್ ಹೇಳೋದಲ್ಲ, ಇಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಸಕಲ ವ್ಯಾಪ್ತಿಯಾದ ರುದ್ರನ ಸಾಕ್ಷಾತ್ಕಾರಕ್ಕೆ ಸಾಧನ ಆಗ್ತಕ್ಕಂಥದ್ದು ನಾವು ಪೂಜೆ ಮಾಡ್ತಕ್ಕಂಥ ಮಾರಿ, ದುರ್ಗಿ, ಚಂಡಿ, ಮಾತೃಕೇರು, ಅಥವಾ ನಿಮ್ಮ ಧರ್ಮದಲ್ಲಿ ಹಳ್ಳಿಗಳ ಕಡೆ ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದೀರಾ, ಇದೆಲ್ಲದೂ ಕೂಡ ರುದ್ರ ಗಣಗಳು ಅಥವಾ ರುದ್ರಗಳು. ಎಷ್ಟೊಂದು ಜನ ರುದ್ರ ಅಂತ ಹೇಳಿದ್ನಲ್ವಾ, ಆ ಎಲ್ಲ ರುದ್ರದ ಶಕ್ತಿ ಅಂತಕ್ಕಂಥದ್ದು ಅಲ್ಲಿರುತ್ತಂತೆ. ತಿನ್ನತಕ್ಕಂಥ ಪದಾರ್ಥಗಳಿಗೆ ಅನ್ನ ಅಂತ ಕರಿತೀವಿ, ಕುಡಿಯುವ ಪದಾರ್ಥಗಳಿಗೆ ಪಾನೀಯ ಅಂತ ಕರಿತೀವಿ. ಅಕ್ಕಿ, ಗೋಧಿ, ರಾಗಿ, ಧಾನ್ಯಗಳು ಮನುಷ್ಯನಿಗೆ ಆಹಾರ ಆಗಿರ್ತಕ್ಕಂಥದ್ದು. ತರಕಾರಿ, ಮಾಂಸ, ಮೊಟ್ಟೆ, ಸಕ್ಕರೆ ಎಲ್ಲವನ್ನ ತಿಂತೀವಿ. ನೀರು, ಮಜ್ಜಿಗೆ ಎಲ್ಲವನ್ನ ಕುಡಿತಾ ಇರ್ತೀವಿ. ಅಂದ್ರೆ ಮನುಷ್ಯನ ಹಸಿವು, ಬಾಯಾರಿಕೆಯನ್ನು ತೀರಿಸ್ಕೊಳ್ಳಿಕ್ಕೆ ಆಹಾರ ಮಾಡ್ಕೊಂಡಿದೀವಿ. ಅದೇ ತರ ದೈವಾರಾಧನೆ ಅಂತಕ್ಕಂಥದ್ದು ಏನು ಅಂದ್ರೆ, ಆ ದೈವಗಳಿಗೆ ತೋರಿಸ್ತಕ್ಕಂಥ ಒಂದು ಗೌರವ. ಎಲ್ಲ ಕಡೆ ರುದ್ರ ಇದ್ದೀರಾ,
ಈ ಪ್ರಕೃತಿ ಅಂತಕ್ಕಂಥದ್ದೇ ದೇವ್ರು. ನಮಗೆ ಈ ಮನುಷ್ಯರಾಗಿ ನಾವು ಬದುಕಲಿಕ್ಕೆ ನಮ್ಗೆ ಏನೇನ್ ಬೇಕೋ ಎಲ್ಲ ನೀಡ್ಸ್ ಅನ್ನ ನೀವು ಕೊಡ್ತಾ ಇದ್ದೀರಾ. ನಿಮಗೆ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ಆ ರುದ್ರರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂಥದ್ದು ದೈವಾರಾಧನೆ. ಆ ದೈವಾರಾಧನೆ ಅಂತಕ್ಕಂಥದ್ದು ಪಂಚಭೂತಗಳಲ್ಲಿ ಇರ್ತದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಆ ಪಂಚಭೂತಗಳ ಮಹಿಮೆಯಿಂದ ಅವ್ರಿಗದು ಫೀಲ್ ಆಗಬಹುದು, ಅನುಭವಕ್ಕೆ ಬರ್ಬೋದು. ಆದ್ರೆ ಅದನ್ನ ಯಾವತ್ತೂ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದ್ಯಾ? ಯಾಕೆಂದ್ರೆ ಅತಿಯಾದರೆ ಅಮೃತವೂ ವಿಷ ಅನ್ನೋ ಹಾಗೆ ದೇವರ ಹೆಸರಲ್ಲಿ ನಾವು ಮೋಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮುಂದೊಂದ್ ದಿವ್ಸ ಅದು ನಮ್ಗೆ ಕೆಟ್ಟದಾಗ್ತಕ್ಕಂಥದ್ದು. ಹಾಗಾಗಿ ಎಷ್ಟು ಮಾಡ್ಬೇಕೋ ಅಷ್ಟು ಮಾಡ್ಬೇಕು, ಗೌರವಿಸ್ಬೇಕು ಅಂತಕ್ಕಂಥದ್ನ ನಾವು ತಿಳ್ಕೊಳ್ಬೇಕು ಅಲ್ವಾ? ಇದು ನಮಕದಲ್ಲಿ ಬರ್ತಕ್ಕಂಥ ಮುಖ್ಯವಾದಂತಹ ವಿಚಾರಗಳು. ಇಷ್ಟನ್ನು ತಿಳ್ಕೊಬಿಟ್ರೆ ಸಾಕು. ನಮಕದಲ್ಲಿ ಏನ್ ಬರುತ್ತೆ? ಎಲ್ಲರಿಗೂ ಗೌರವಿಸ್ಬೇಕು, ಎಲ್ಲರನ್ನ ಕೂಡ ನಾವು ಪ್ರೀತಿಯಿಂದ ಮಾಡ್ಬೇಕು, ಮೇಲೂ ಕೀಳಿರ್ಬಾರ್ದು. ಹಾಗೆ ದೇವರು ಹೇಗೆ, ಅವನನ್ನ ಯಾವ ನಾಮಗಳಿಂದ ಕರೀತಾ ಹೋಗ್ತೀವಿ ಅಂತಕ್ಕಂಥದ್ನ ನಾವು ತಿಳ್ಕೊಬೇಕು. ಅರ್ಥ ಆಯ್ತಾ? ಇದೆಲ್ಲ ರುದ್ರದ ಮಹಿಮೆ. ಇನ್ನು ಪೃಥ್ವಿಯಲ್ಲಿ ರುದ್ರರಿರ್ತಾರೆ, ಆಕಾಶದಲ್ಲಿ ರುದ್ರರಿರ್ತಾರೆ, ಪಾತಾಳದಲ್ಲಿ ಕೂಡ ರುದ್ರರಿರ್ತಾರೆ. ಇಲ್ಲಿ ತುಂಬಾ ಜನ ರುದ್ರರು ಬರ್ತಾ ಹೋಗ್ತಾರೆ. ಅದನ್ನೆಲ್ಲ ನಾವು ಮೆನ್ಷನ್ ಮಾಡೋದು ಅಥವಾ ಹೇಳೋದು ಕಷ್ಟ. ಆದ್ರೆ ಅಜೀರ್ಣ ಆಗತ್ತೆ. ಅಜೀರ್ಣ ಆದಾಗ ಏನೋ ಊಟ ಮಾಡ್ಬಿಟ್ಟಿರ್ತೀವಿ, ಅಜೀರ್ಣ ಆಗತ್ತೆ, ಅಥವಾ ಇನ್ನೇನೋ ಜ್ವರ ಬರುತ್ತೆ. ಪ್ರತಿಯೊಂದರಲ್ಲೂ ಕೂಡ ರುದ್ರರ ಒಂದು ಅಂಶಗಳು ಇರ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನು ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂದ್ರೆ ಅದು ಕಷ್ಟ. ಯಾಕೆಂದ್ರೆ ಅದು ಒಂಥರ ತುಂಬಾ ದೊಡ್ಡ ಕಾನ್ಸೆಪ್ಟ್ ಅದನ್ನ. ಆದ್ರೆ ರುದ್ರ ಅಂದಿದ ತಕ್ಷಣ, ರುದ್ರ ಗಣಗಳು ಅಂದಿದ ತಕ್ಷಣ ನಿಮ್ಗೆ ಒಂದೇ ಬಣ್ಣ ನೆನಪಾಗ್ಬಾರ್ದು, ಹಲವಾರು ಬಣ್ಣ ಬರ್ತಾ ಹೋಗುತ್ತೆ ಅನ್ನೋದು ನಿಮ್ಮ ನೆನಪಿಗೆ ಬರ್ಬೇಕು. ಯಾವ್ಯಾವ್ದು? ಬಿಳಿ ಬಣ್ಣ, ಹಳದಿ ಬಣ್ಣ, ಧೂಮ್ರ ಅಂದ್ರೆ ಬೂದು ಬಣ್ಣ, ನಸುಗೆಂಪು ಬಣ್ಣ, ಬಂಗಾರ ಬಣ್ಣ, ಕೆಂಪು ಬಣ್ಣ, ಹೀಗೆ ವಿಚಿತ್ರ ವರ್ಣಗಳ ರುದ್ರಗಣಗಳು ಇದ್ದಾರೆ. ಮತ್ತೆ ಎಲ್ರಿಗೂ ಒಂದೇ ಮುಖ ಇರಲ್ಲ, ಕಪ್ಪೆ ಮುಖ ಇರುತ್ತೆ, ಶಸ್ತ್ರಾಸ್ತ್ರಗಳ ಇರ್ತಾರೆ, ಹುಲಿ ಮುಖ ಇರುತ್ತೆ, ಕೀಟ, ಆನೆ, ಮನುಷ್ಯ, ನಾಯಿ, ನರಿ, ಒಂಟೆ, ಸಿಂಹ, ಹದ್ದು, ಬಕ, ಹೀಗೆ ಎಲ್ಲಾ ರೀತಿಯಾದಂತಹ ಮುಖಧರ್ಮ ಇರ್ತಕ್ಕಂಥ ರುದ್ರರಿರ್ತಾರೆ. ಜೊತೆಗೆ ಒಂದು ಕಾಲು, ಒಂದು ಕಿವಿ, ಒಂದು ಕಣ್ಣು, ಎರಡು ಬಹುಕರ್ಣ ಅಥವಾ ನೇತ್ರ, ಬಹು ಜಿಹ್ವ ಅಂದ್ರೆ ನಾಲಿಗೆ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಗಣಗಳ ರೂಪ ಇರುತ್ತೆ. ಹಾಗಾಗಿ ಆ ಎಲ್ಲ ಗಣಗಳನ್ನ ನೋಡ್ಲಿಕ್ಕೆ ನಮ್ಗೆ ಭಯ ಆಗತ್ತೆ. ಶಿವನನ್ನ ನೋಡಿದಷ್ಟು ಸುಲಭ ಅಲ್ಲ ಆ ರುದ್ರರನ್ನ ನೋಡ್ಲಿಕ್ಕೆ. ಅರ್ಥ ಆಗ್ತಾ ಇದೆಯಲ್ವಾ? ಆ ರುದ್ರರನ್ನ ನೋಡಿಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಅದನ್ನ ನೀವು ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಳ್ಳಿ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಸಮಯ ಆದಾಗ. ಓಕೆನಾ? ಸೊ ಈಗ ಇಲ್ಲಿಗೆ ನಮಕವನ್ನ ನಾನು ಮುಗಿಸ್ಕೊಡ್ತಾ ಇದ್ದೇನೆ. ಯಾಕೆ ಮುಗಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಇಷ್ಟು ತಿಳ್ಕೊಂಡ್ರೆ ಸಾಕಾಗ್ತದೆ, ಮುಂದೆ ಚಮಕದ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಕಡೆಯಲ್ಲಿ ನಾವೇನು ಓದ್ತೀವಿ ಅದು ಪ್ರಾರ್ಥನಾ ಮಂತ್ರಗಳು. ರುದ್ರಾಧ್ಯಯನ ಪಠಣ ಆದ್ಮೇಲೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷಿ ಅಮಾಮೃತಾತ್. ಇದು ಒಂದು ಮಹಾಮೃತ್ಯುಂಜಯ ಮಂತ್ರ ಅಂತ ಕರಿತೀವಿ. ಹಾಗೆ ಫಾಲೋಡ್ ಬೈ ಕೆಲವೊಂದಷ್ಟು ಶ್ಲೋಕ ಇದೆ. ಇದು ವೈದಿಕ ಪದ್ಧತಿಯಲ್ಲಿ ಹೇಳ್ತಕ್ಕಂಥದ್ದು. ವೈದಿಕ ಪದ್ಧತಿಯಲ್ಲಿ ರುದ್ರ ಹೇಳಿದ್ಮೇಲೆ ಹೇಳ್ತಕ್ಕಂಥ ಶ್ಲೋಕಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗೆ ಇರಿ ಒಂದ್ ಸೆಕೆಂಡು. ಓಕೆ. ಸೊ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ನನ್ಗೆ ತರಗತಿಯಲ್ಲಿ, ಏನು ಅಂದ್ರೆ ಏಕಾದಶ ರುದ್ರರು ಯಾರು ಅಂತ ಏನೋ ಒಂದು ಪ್ರಶ್ನೆ ಕೇಳಿದ್ರು. ಏಕಾದಶ ರುದ್ರರು ಯಾರು ಅಂತ ಹೇಳ್ಬಿಡ್ತೀನಿ. ಹಾಗಾಗಿ ಮೃಗವ್ಯಾಧಿ, ಶರ್ವ, ನಿರುತಿ, ಅಜೈಕಪಾದ, ಅಹಿರ್ಬುಜ್ಞ, ಪಿನಾಕಿ, ಭವನಾಥ, ಭವ ಅಂತ ಕೂಡ ಕರಿತೀವಿ, ಮಹೇಶ್ವರ, ಸ್ಥಾಣು, ಕಪಾಲಿ, ರುದ್ರ ಅಥವಾ ವೀರಭದ್ರ ಅಂತ ಕರಿತೀವಿ. ಇವರು ಏಕಾದಶ ರುದ್ರರಾಗ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ, ನಂಗೆ ಗೊತ್ತು ನಿಮ್ಗೆ ಬರ್ಕೋಬೇಕು ಅಂತ. ಸೊ ಹಾಗಾಗಿ ಒಂದ್ ನಿಮಿಷ ನಾನು ಅದನ್ನ ಇನ್ಬಾಕ್ಸ್ ಅಲ್ಲಿ ಹಾಕಿ ಟ್ರೈ ಮಾಡ್ತೀನಿ.
ಆಗಲ್ಲ. ಓಕೆ, ಮೃಗವ್ಯಾಧಿ, ಚರ್ವ, ನಿರುತಿ, ಅಜೈಕಪಾದ, ಅಹಿರ್ ಬುಧ್ನ್ಯ, ಅಹಿರ್ ಬುಧ್ನ್ಯ, ಪಿನಾಕಿ, ಭವನಾಥ, ಮಹೇಶ್ವರ, ಸ್ಥಾಣು, ಕಪಾಲಿ, ಅನ್ನೊಂದು ವೀರಭದ್ರ / ಶಂಭು ಅಥವಾ ರುದ್ರ, ಈ ತರ ನಾವು ಕರ್ಕೊಳ್ಬಹುದು. ಆಯ್ತಾ? ಇವರನ್ನ ನಾವು ಏಕಾದಶ ರುದ್ರರು ಅಂತ ಕರೀತೀವಿ. ಇವಾಗ ಒಂದು ಡೌಟ್, ಶಿವರಾತ್ರಿ ದಿವಸ ಏಕಾದಶ ರುದ್ರಾಭಿಷೇಕವನ್ನ ಮಾಡಿಸ್ತೀವಿ ಅಥವಾ ಮಾಡಿಸ್ತೀರಾ ದೇವಸ್ಥಾನದಲ್ಲಿ ಅಂತ ಅನ್ಕೊಳ್ಳೋಣ. ಯಾಕೆ ಮಾಡಿಸ್ಬೇಕು? ಯಾಕೆ ಅಂದ್ರೆ ಈ 11 ಜನ ರುದ್ರರ ಜಾಗೃತಿಗೋಸ್ಕರ, ರುದ್ರ ಶಕ್ತಿಗಳ ಜಾಗೃತಿಗೋಸ್ಕರ ಮಾಡ್ತಕ್ಕಂಥದ್ದೇ ಏಕಾದಶ ರುದ್ರರು. ನಾನು ಹೇಳಿದ್ನಲ್ಲ, ಈ 11 ಜನಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಯಾಕೆ ಮಾಡಿಸ್ಬೇಕು ಅಂತಾನು ಹೇಳ್ತೀನಿ ನೋಡಿ. ಮೇಷರಾಶಿಗೆ ಮೃಗವ್ಯಾಧಿ ರುದ್ರ ಆಗ್ತಾನೆ, ವೃಷಭ ರಾಶಿಗೆ ಚರ್ವರುದ್ರ ಆಗ್ತಾನೆ, ಮಿಥುನ ರಾಶಿಗೆ ಪಿನಾಕಿ ರುದ್ರ ಆಗ್ತಾನೆ, ಕರ್ಕ ರಾಶಿಗೆ ಮಹೇಶ್ವರ ರುದ್ರ ಆಗ್ತಾನೆ, ಸಿಂಹ ರಾಶಿಗೆ ಭವರುದ್ರ ಆಗ್ತಾನೆ, ಕನ್ಯಾ ರಾಶಿಗೆ ಅಜೈಕಪಾದ ರುದ್ರ ಆಗ್ತಾನೆ, ತುಲಾ ರಾಶಿಗೆ ಅಹಿರ್ ಬುಧ್ನ ರುದ್ರ ಆಗ್ತಾನೆ, ವೃಶ್ಚಿಕ ರಾಶಿಗೆ ಸ್ಥಾನು ರುದ್ರ ಆಗ್ತಾನೆ, ಭವನಾಥ ಧನುರ್ರಾಶಿಗೆ ಆಗ್ತಾನೆ, ಧನುರ್ರಾಶಿಗೆ ಭವನಾಥ ರುದ್ರ, ಮಕರ ರಾಶಿಗೆ ಕಪಾಲಿ ರುದ್ರ ಒಡೆಯನಾಗ್ತಾನೆ, ಕುಂಭರಾಶಿಗೂ ಕೂಡ ಕಪಾಲಿ ರುದ್ರ, ಮೀನರಾಶಿಗೆ ನಿರುತಿ ರುದ್ರ. ಅಂದ್ರೆ ಒಂದೊಂದು ರಾಶಿಗಳಿಗೆ ಒಬ್ಬೊಬ್ಬ ರುದ್ರರು ಅಧಿಪತಿ ದೇವತೆಗಳು ಹಾಕ್ತಾರೆ. ಮತ್ತೆ ನಾನು ಹೇಳ್ತಾ ಇರೋದು ನಿಮ್ ನೋಟ್ಸ್ ಗಿಟ್ಸ್ ಎಲ್ಲ ಕೊಡಕ್ಕಲ್ಲ, ಅದನ್ನ ಕಳ್ಸಿ ಇದನ್ನ ಕಳ್ಸಿ ಅಂತ ಹೇಳ್ಬೇಡಿ, ನಂಗೆ ಕಷ್ಟ ಆಗತ್ತೆ. ಯಾಕಂದ್ರೆ ಶಾರ್ಟ್ ಆಫ್ ಟೈಮು, ಇದನ್ನೆಲ್ಲ ನೀವು ಬರ್ಕೊಳ್ತಾ ಕೂತ್ಕೊಂಡ್ರೆ ಡಿಲೇ ಆಗತ್ತೆ. ಸರಿ, ರಾಶಿದ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಸೊ ಪ್ಲೀಸ್ ಕೇಳ್ಬೇಡಿ ನನ್ನನ್ನ. ಹಂಗೆ ಅಲ್ಲೇ ಫ್ಲೈಟ್ ಆಗಿ ಹಾಕೊಳ್ಳಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಮೇಷರಾಶಿಗೆ ಮೃಗವ್ಯಾಧಿ ರುದ್ರ, ವೃಷಭ ರಾಶಿಗೆ ಚರ್ವರುದ್ರ, ಮಿಥುನ ರಾಶಿಗೆ ಪಿನಾಕಿ ರುದ್ರ, ಕರ್ಕ ರಾಶಿಗೆ ಮಹೇಶ್ವರ ರುದ್ರ, ಸಿಂಹ ರಾಶಿಗೆ ಭವರುದ್ರ, ಕನ್ಯಾ ರಾಶಿಗೆ ಅಜೈಕಪಾದ ರುದ್ರ, ತುಲಾ ರಾಶಿಗೆ ಅಹಿರ್ಬುಧ್ನ ರುದ್ರ, ಅಹಿರ್ಬುಧ್ನ್ಯ ರುದ್ರ, ವೃಶ್ಚಿಕ ರಾಶಿಗೆ ಸ್ಥಾನು ರುದ್ರ, ಧನುರ್ರಾಶಿಗೆ ಭವನಾಥ ರುದ್ರ, ಮಕರ ರಾಶಿಗೆ ಕಪಾಲಿ ರುದ್ರ, ಕುಂಭ ರಾಶಿಗೂ ಕೂಡ ಕಪಾಲಿ ರುದ್ರ, ಮೀನ ರಾಶಿಗೆ ನಿರುತಿ ರುದ್ರ. ಹೀಗೆ 11 ಒಂದು ರಾಶಿಗಳ ಆಧಾರದ ಮೇಲೆ ಏಕಾದಶ ರುದ್ರರ ಕೃಪೆ ಉಂಟಾಗಬೇಕು, ಬದುಕಿನಲ್ಲಿ ಇರ್ತಕ್ಕಂಥ ಒಂದು ಕಷ್ಟ ದೂರ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಏನ್ ಮಾಡ್ತಕ್ಕಂಥದ್ದು, ಅಭಿಷೇಕವನ್ನ ಮಾಡ್ತಕ್ಕಂಥದ್ದು. ಅರ್ಥ ಆಗ್ತಾ ಇದೆ ನಿಮ್ಗೆ? ಹಾಗಾದ್ ನಾವು ಮಾಡಿಸ್ಬೇಕಾ? ನೀವು ಮಾಡಿಸಿ ಅಂತ ಯಾರು ಹೇಳ್ತಾ ಇಲ್ಲ. ಯಾಕೆ ಮಾಡಿಸ್ತಾರೆ ಅಥವಾ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಆಯ್ತಾ? ನಾನೀಗ ಹೇಳ್ದೆ ಯಾರ್ಯಾರು ಯಾರ್ಯಾರು ಅಂತ. ಅದು ಅವ್ರು ಬಿಟ್ಟು ಇನ್ನು ಏಕಾದಶ ರುದ್ರರು ಮತ್ತೆ ಇನ್ನು 106 ಜನ ರುದ್ರರು, 108 ರುದ್ರರು, 21 ರುದ್ರರು, 11 ಏನೇನೋ ಹೇಳ್ತಾ ಇರ್ತಾರೆ. ಸರ್ಪ, ಸ್ಥಾಣು ಈಗ ಹೇಳ್ದೆ, ಈ ತರ ಇನ್ನು ಹವನ, ಈ ತರ ಬೇರೆ ಬೇರೆ ಇರ್ತಾರೆ. ಬಟ್ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಇಷ್ಟು. ಏಕಾದಶ ರುದ್ರರು ತಿಳ್ಕೊಂಬಿಟ್ರೆ ನಮ್ಗೆ ಎಲ್ಲಾನು ತಿಳ್ಕೊಂಡಂಗೆ. ಏಕಾದಶ ರುದ್ರರ ಮಹತ್ವ ಏನು ಅಂದ್ರೆ
ಸೃಷ್ಟಿ ಸ್ಥಿತಿ ಲಯದ ಸಂಕೇತ, ಅಹಂಕಾರಗಳ ಸಂಕೇತ, ನೆಗೆಟಿವ್ ಎನರ್ಜಿವನ್ನು ನಾಶ ಮಾಡ್ತಕ್ಕಂತ ಸಂಕೇತ. ಹಾಗಾಗಿ ಅವರನ್ನ ನಾವೇನ್ ಮಾಡ್ತಾ ಇರ್ತೀವಿ. ಕೆಲವೊಂದು ಕಡೆ ವಿರೂಪಾಕ್ಷ, ರೈವತ, ಹರ, ಬಹುರೂಪ, ಜಯಂತ, ಸಾವಿತ್ರಿ, ಸುರೇಶ್ವರ ಅಂತ ಕೂಡ ಹೇಳ್ತಾರೆ. ಒಂದೊಂದ್ ಕಡೆ ಒಂದೊಂದ್ ರೀತಿ ಹೇಳ್ತಾರೆ. ಬಟ್ ನಾನ್ ಹೇಳಿರೋದು ಸ್ಟ್ಯಾಂಡರ್ಡ್. ಇದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥದ್ದು ಏಕಾದಶ ರುದ್ರರು. ಅರ್ಥ ಆಯ್ತಾ?